ದಿವಸ ಒಂದು ವಿಶೇಷವಾದಂಥ ದಿನ. ಮೊದಲನೇದಾಗಿ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾರೆ. ಆಮೇನ್. ಮತ್ತು ಆತನ ಮತ್ತು ಸೇವಕ ಮತ್ತು ಪಾಸ್ಟರ್ ರೇಮಂಡ್ ಅವರು ಅಬುದಾಬಿಯಿಂದ ಈ ಒಂದು ದಿನಕ್ಕಾಗಿ ಅವರು ದಾವಣಗೆರೆಗೆ ಬಂದಿದ್ದರು. ಇಲ್ಲಿ ಬಂದು ಅವ್ರು ನಮ್ಮ ಜೊತೆ ಆರಾಧನೆಯಲ್ಲಿ ಮತ್ತು ವಾಕ್ಯ ಹಂಚೋದಕ್ಕಾಗಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಅಪರಿಚಿತರಲ್ಲ. ಮತ್ತು ಫ್ಯಾಮಿಲಿ ಸೆಮಿನಾರ್ 2 ವರ್ಷ ಹಿಂದೆ ಮಾಡಿದಾಗ ಇಬ್ಬರು ಸಹ ಪಾಸ್ಟರ್ ರೇಮಂಡ್ ಮತ್ತು ಮರ್ಸಿ ಮತ್ತು ಅವರ ಇಬ್ಬರು ಮಕ್ಕಳು ಅಬುದಾಬಿಯಲ್ಲಿ ಸೇವೆ ಮಾಡುತ್ತಾರೆ. ಅವರು ನಮ್ಮದಲ್ಲಿ ಇದ್ದರು ಮತ್ತು ಅವ್ರು ಈಗ ನಮ್ಮದಲ್ಲಿ ಮತ್ತೆ ಪುನರಾವರ್ತಿ ಬಂದಿರುವುದು ಭಾಳ ಸಂತೋಷ. ಮತ್ತು ಈ ಸಮಯದಲ್ಲಿ ನಮಗೆ ವಾಕ್ಯವನ್ನು ಹಂಚುವುದಕ್ಕಾಗಿ ಅವರು ಇಲ್ಲಿದ್ದಾರೆ. ಅವರು ವೇದಿಕೆ ಮೇಲೆ ವಾಕ್ಯವನ್ನು ಹಂಚಲಿಕ್ಕೆ ಬರುತ್ತಾ ಇದ್ದ ಹಾಗೆ ನಾವೆಲ್ಲರೂ ಜೋರಾಗಿ ಬಳ್ಳಾರಿಯ ಒಂದು ಸ್ವಾಗತವನ್ನು ಮತ್ತು ಬಯಸೋಣ. ಇಷ್ಟೇನಾ ಜೋರು? Praise the Lord. Thank you, Pastor Benson. ಪಾಸ್ಟರ್ ಬೆನ್ಸನ್ ಅವರಿಗೆ ವಂದನೆ for the warm welcome. ಮತ್ತು ನನ್ನನ್ನು ಸ್ವಾಗತಿಸಿದ್ದಕ್ಕಾಗಿ. 27 years back, my spiritual journey started from Bellary. ಮತ್ತು 27 ವರ್ಷ ಹಿಂದೆ ನನ್ನ ಒಂದು ಆತ್ಮಿಕ ಒಂದು ಜೀವಿತದ ಪ್ರಯಾಣ ಪ್ರಾರಂಭವಾಯಿತು. That time I was a bachelor. ಮತ್ತು ಬಳ್ಳಾರಿಯಿಂದ ಪ್ರಾರಂಭವಾಯಿತು. ಮತ್ತು ಆಗ ನಾನು ಇನ್ನೂ ಮದುವೆ ಆಗಿರಲಿಲ್ಲ. Today I am blessed with 1 wife, 2 daughters. ಮತ್ತು ಇವತ್ತು ಒಂದೇ ಹೆಂಡತಿ, 2 ಮಕ್ಕಳಿಂದ ದೇವರು ನನ್ನ ಆಶೀರ್ವಾದ ಮಾಡಿದ್ದಾನೆ. Yes. So thank you for the opportunity given to minister this morning. ಮತ್ತು ಈ ಒಂದು ನಿಮ್ಮ ಮಧ್ಯದಲ್ಲಿ ಪರಿಚಯ ಮಾಡೋದಕ್ಕಾಗಿ ನನಗೆ ಕೊಟ್ಟಂಥ ಅವಕಾಶಕ್ಕಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. Yes. We get to understand from the Bible. ಮತ್ತು ದೇವರ ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಇದು ಸಿಗುತ್ತದೆ. God has designed human beings to flourish in every aspect of our lives. ಮತ್ತು ಇಡೀ ಮಾನವ ಜಾತಿ ಆ ಎಲ್ಲ ಭಾಗದಲ್ಲಿ ಅವರು ಅಭಿವೃದ್ಧಿ ಆಗಬೇಕೆಂಬುದಾಗಿ ದೇವರು ಬಯಸುತ್ತಾನೆ. That's God's design and plan for us. ಮತ್ತು ನಮಗಾಗಿ, ನಮ್ಮೊಬ್ಬೊಬ್ಬರಿಗಾಗಿ ದೇವರ ಒಂದು ಯೋಜನೆ ಮತ್ತು ಯೋಚನೆಗಳು ಅವೇ ಆಗಿವೆ. But where did this flourishing begin? ಮತ್ತು ಈ ಒಂದು ಅಭಿವೃದ್ಧಿಯ ಯೋಚನೆಗಳು ಹೇಗೆ ಬಂದವು? If you go into the beginning, ಮತ್ತು ಆದಿ ಒಂದು ಪ್ರಾರಂಭಕ್ಕೆ ನೀವು ಹೋಗುವುದಾದರೆ, it began in the Garden of Eden. ಮತ್ತು ಏದೆನ್ ತೋಟದಲ್ಲಿ ಅದು ಪ್ರಾರಂಭವಾಯಿತು. When God created the first family, ಮತ್ತು ಮೊದಲನೇ ಒಂದು ಕುಟುಂಬವನ್ನ ದೇವರು ಆದಿಯಲ್ಲಿ ಆತನು ಸೃಷ್ಟಿ ಮಾಡಿದಾಗ, and He pronounced His blessing upon the first family. ಮತ್ತು ಆ ಒಂದು ಮೊದಲ ಕುಟುಂಬದ ಮೇಲೆ ದೇವರು ತನ್ನ ಆಶೀರ್ವಾದವನ್ನು ಬಿಡುಗಡೆ ಮಾಡಿದಾಗ, Yes. So why family is critically important in the plan of God? ಮತ್ತು ದೇವರ ಒಂದು ಯೋಜನೆಯಲ್ಲಿ ಮತ್ತು ಯಾಕೆ ಆ ಕುಟುಂಬವು ಬಹಳ ಪ್ರಾಮುಖ್ಯವಂತ ಭಾಗವನ್ನು ವಹಿಸುತ್ತದೆ ಎಂಬುದಾಗಿ ನಾನು ಹೇಳಲು ಬಯಸ್ತೇನೆ. Why your family is important to God? ಮತ್ತು ನಿಮ್ಮ ಕುಟುಂಬ ದೇವರಿಗೆ ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾನು ಹೇಳ ಬಯಸ್ತೇನೆ. Because the quality of the family life ಮತ್ತು ಈ ಒಂದು ಕುಟುಂಬ ಒಂದು ಉತ್ತಮ ಗುಣಲಕ್ಷಣ influences every other part of life. ಮತ್ತು ಜೀವಿತದ ಎಲ್ಲ ಭಾಗದ ಮೇಲೆ ಆ ಗುಣಲಕ್ಷಣ ಪ್ರಭಾವ ಬೀರುತ್ತದೆ. Churches is made up of families. ಮತ್ತು ಒಂದು ಸಭೆ ಅಂತ ಹೇಳುವಾಗ ಅನೇಕ ಕುಟುಂಬಗಳಿಂದ ಅದು ಮಾಡಲ್ಪಟ್ಟದ್ದು. Every pastor has a burden to have a strong church. ಮತ್ತು ಪ್ರತಿಯೊಂದು ಸಭಾಪಾಲಕರಿಗೆ ತಮ್ಮ ಒಂದು ಸಭೆ ಬಲಿಷ್ಠವಾದಂತ ಒಂದು ಸಭೆ ಆಗಿರಬೇಕೆಂಬುದಾಗಿ ಅವರು ಬಯಸ್ತಾರೆ. You agree? ನೀವು ಒಪ್ಕೊಳ್ತೀರಾ? Every pastor wants the church to be strong. ಮತ್ತು ಪ್ರತಿಯೊಬ್ಬ ಸಭಾಪಾಲಕರು ಅವರ ಒಂದು ಸಭೆ ಬಲಿಷ್ಠವಾಗಿರಬೇಕು, ಬಲವಾಗಿರಬೇಕಂತ ಅವರು ಅಪೇಕ್ಷಿಸ್ತಾರೆ. The church cannot be strong without the family being strong. ಮತ್ತು ಕುಟುಂಬಗಳು ಬಲಪಡದೆ ಸಭೆಯು ಬಲವಾಗಿರಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. Unless the marriages are strengthened, church cannot be strong. ಮತ್ತು ವಿವಾಹಗಳು ಬಲಿಷ್ಠವಾಗಿ ಅಥವಾ ಬಲವಾಗಿ ಇಲ್ಲದೆ ಇರುವ ಪಕ್ಷದಲ್ಲಿ ಮತ್ತು ಸಭೆಗಳು ಬಲವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. God designed family and it is very close to His heart. ಮತ್ತು ದೇವರೇ ಆ ಕುಟುಂಬವನ್ನ ನಿಯೋಜಿಸಿದ್ದಾನೆ ಮತ್ತು ಅದು ತನ್ನ ಹೃದಯಕ್ಕೆ ಹತ್ತಿರವಾದಂತ ಒಂದು ಭಾಗವಾಗಿದೆ. And Genesis 1:28 He spoke of blessing. ಮತ್ತು ಆದಿಕಾಂಡ ಮೊದಲನೇ ಅಧ್ಯಾಯ 28ನೇ ಒಂದು ವಚನದಲ್ಲಿ ದೇವರು ತನ್ನ ಆಶೀರ್ವಾದವನ್ನ ಅವನ ಮೊದಲ ಕುಟುಂಬದ ಮೇಲೆ ಮಾತನಾಡಿದನು. He said, be fruitful and multiply. ಮತ್ತು ಫಲಿಸಿರಿ, ಗುಣಿಸಿರಿ ಎಂಬುದಾಗಿ ಆತನು ಆಶೀರ್ವದಿಸಿದನು. Fill the earth and subdue it. ಮತ್ತು ತುಂಬಿಕೊಳ್ಳಿರಿ ಮತ್ತು ದೊರೆತನ ಮಾಡಿರಿ, ವಶ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳಿದನು. The sermon title for this morning is, ಮತ್ತು ಇಂದು ಬೆಳಿಗ್ಗೆ ನಾನು ಹೇಳುವಂತ ಒಂದು ಸಂದೇಶದ ಒಂದು ಶಿರೋನಾಮ is as for me and my house we will serve the Lord. ಮತ್ತು ನಾನು ಮತ್ತು ನನ್ನ ಕುಟುಂಬದವರು ನಾವು ದೇವರನ್ನು ಸೇವೆ ಮಾಡುತ್ತೇವೆ. As for me and my house we will serve the Lord. ನಾನು ನನ್ನ ಮನೆಯವರು ಕರ್ತನನ್ನು ಸೇವೆ ಮಾಡುತ್ತೇವೆ. Many of the house has this scripture on the wall. ಮತ್ತು ಅನೇಕ ಮನೆಗಳಲ್ಲಿ ಈ ಒಂದು ವಾಕ್ಯ ಭಾಗವನ್ನ ಗೋಡೆಯ ಮೇಲೆ ಅವರು ಹಾಕಿರ್ತಾರೆ. Yeah, I believe the scripture from the wall should go into the heart. ಮತ್ತು ಆ ವಾಕ್ಯವು ಗೋಡೆಗಳ ಮೇಲೆ ಮಾತ್ರ ಇರದೆ ನಮ್ಮ ಹೃದಯಗಳಲ್ಲಿ ಅದು ನಾಟಿರಬೇಕು. Yes.
ಹೌದಾ? So stay with me for some time as I take you into the scripture. ಮತ್ತು ಈ ಒಂದು ವಾಕ್ಯದ ಒಂದು ವಿಷಯಗಳನ್ನು ನಾನು ನಿಮ್ಮ ಸಂಗಡ ಹಂಚಿಕೊಳ್ಳುವಾಗ ನನ್ನ ಜೊತೆ ನೀವು ಇರಬೇಕೆಂಬುದಾಗಿ ಗಮನಿಸಬೇಕೆಂಬುದಾಗಿ ನಾನು ಬೇಡಿಕೊಳ್ತೇನೆ. We live in a world that undermines the value of home. ಮತ್ತು ನಾವು ಎಂಥ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದಾಗಿ ಹೇಳುವುದಾದ್ರೆ ಕುಟುಂಬಗಳ ಒಂದು ಮೌಲ್ಯತೆಗಳೇ ಇಲ್ಲದಂತ ಒಂದು 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 ಸಂಪ್ರದಾಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. We don't even realize the kind of world our children are going to face each day. ಮತ್ತು ಪ್ರತಿದಿನ ನಮ್ಮ ಮಕ್ಕಳು ನೋಡ್ತಾ ಇರುವಂತಹ ಈ ಒಂದು ದಿನಮಾನಗಳು ಮತ್ತು ಅವರು ಆ ರೀತಿಯಲ್ಲಿ ಯಾವ ಒಂದು ಮೌಲ್ಯತೆಗಳು ಇಲ್ಲದೆ ಇರುವಂತಹ ಒಂದು ವಾತಾವರಣದಲ್ಲಿ ಇದ್ದಾರೆ. How things have changed. ಮತ್ತು ಯಾವ ರೀತಿಯಲ್ಲಿ ಸಂಗತಿಗಳು ಬದಲಾಗಿವೆ. Parents, do you agree with me? ನನ್ನ ಸಂಗಡ ತಂದೆ ತಾಯಿಗಳು ಒಪ್ಕೊಳ್ತಿರುವ Today's generation, our kids see more. ಮತ್ತು ನಮ್ಮ ಮಕ್ಕಳು ಹೆಚ್ಚು ಅವರು ನೋಡುತ್ತಾ ಇದ್ದಾರೆ. They know more. ಅವರಿಗೆ ಹೆಚ್ಚು ನಮಗಿಂತ ತಿಳುವಳಿಕೆ ಇದೆ. They experience more. ಅವರು ಹೆಚ್ಚು ಅನುಭವವನ್ನು ಹೊಂದಿದ್ದಾರೆ. They are growing faster. ಮತ್ತು ಅವರು ವೇಗವಾಗಿ ಬೆಳೀತಾ ಇದ್ದಾರೆ. They called us old people. ಮತ್ತು ಅವರು ನಮ್ಮನ್ನ ನೀವು ವೃದ್ಧರಾಗಿದ್ದೀರಿ ಮುದುಕರಾಗಿದ್ದೀರಿ ಅಂತ ಹೇಳ್ತಾ They ಇದ್ದಾರೆ. laugh at us. We don't know how to handle mobile phone. ಮತ್ತು ನಮಗೆ ಆ ಸ್ಮಾರ್ಟ್ ಫೋನ್ಗಳನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನುವುದು ತಿಳಿದೇ ಇರುವಾಗ ಅದನ್ನ ನೋಡಿ ಅವರು ಹಾಸ್ಯ ಮಾಡುತ್ತಾರೆ. You agree? ಒಪ್ಕೊಳ್ತೀರಾ? Our children have to teach us in certain things. ಮತ್ತು ನಮ್ಮ ಮಕ್ಕಳು ನಮಗೆ ಕಲಿಸುವಂತ ಒಂದು ಸಮಯ ಬಂದಿದೆ. If the home is the number one priority for the devil, ಮತ್ತು ಆ ಸೈತಾನನಿಗೆ ಕುಟುಂಬವು ಅದು ಮೊದಲನೇ ಒಂದು ಪ್ರಾಮುಖ್ಯತೆ ಆಗಿರುವುದಾದರೆ, then church, we rather make home our first priority also. ಮತ್ತು ಹಾಗಾದರೆ ಆ ಸೈತಾನನಿಗೆ ಕುಟುಂಬವು ಮೊದಲನೇ ಒಂದು ದೃಷ್ಟಿ ಆಗಿರುವುದಾದರೆ, ಅವನೊಂದು ಪ್ರಾಮುಖ್ಯತೆ ಆಗಿರುವುದಾದರೆ, ಸಭೆಯು ಕೂಡ ಆ ಒಂದು ಕುಟುಂಬಗಳ ಮೇಲೆ ಹೆಚ್ಚು ಗಮನ ಕೊಡುವುದು ಅದು ಆದ್ಯತೆಯಾಗಿದೆ, ಪ್ರಾಮುಖ್ಯವಾಗಿದೆ. Let's look to what Dr. James Dobson, a man of God, said. ಮತ್ತು ದೇವರ ಸೇವಕರು ಜೇಮ್ಸ್ ಡಾಬ್ಸನ್ ಎಂಬುದಾಗಿ ಅವರು ಏನನ್ನು ಹೇಳ್ತಾರೆ ನಾವು ಕೇಳಿಸಿಕೊಳ್ಳೋಣ. He says we must make the salvation of our children our number one priority. Nothing else is more important. ಮತ್ತು ನಮ್ಮ ಮಕ್ಕಳ ರಕ್ಷಣೆ ಹೊರತು ಅದಕ್ಕಿಂತ ಮೇಲಾದದ್ದು ನಮ್ಮ ಜೀವಿತಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಯಾವುದೂ ಇರಬಾರದು. Do you agree, parents? ತಂದೆ ತಾಯಿಗಳು ಒಪ್ಕೊಳ್ತಿರುವ? Can I hear an amen? ನೀವು ಆಮೆನ್ ಅಂತ ನಾನು ಕೇಳಿಸ್ಕೊಳ್ಬೋದಾ? You believe that? ನೀವು ನಂಬುತ್ತೀರಾ? Yes. Yes. You know, God wants us to have strong, godly families. ಮತ್ತು ದೇವರು ನಾವು ಬಲವಾದಂತ ಒಂದು ಕುಟುಂಬ ಜೀವಿತವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಆತನು ಬಯಸ್ತಾನೆ. And every family has the potential to be a godly family. ಮತ್ತು ಪ್ರತಿಯೊಂದು ಕುಟುಂಬವು ಆ ಬಲಿಷ್ಠವಾಗಿರುವಂತಹ ದೇವರ ಕುಟುಂಬವಾಗಿ ಇರಲಿಕ್ಕೆ ಸಾಮರ್ಥ್ಯಗೊಂಡಿದೆ. Your family has a potential to be a godly family. ನಿನ್ನ ಕುಟುಂಬ ಆ ದೇವರ ದೈವಿಕ ಕುಟುಂಬವಾಗಿ ಬಲಿಷ್ಠವಾಗಿರ್ಲಿಕ್ಕೆ ಸಾಧ್ಯ ಇದೆ. What do I mean by the word godly? ಮತ್ತು ದೈವಿಕ ಅಂತ ಹೇಳುವಾಗ ಅದರ ಅರ್ಥವೇನು? By the word godly family, I mean ಮತ್ತು ದೈವಿಕ ಕುಟುಂಬ ಅಂತ ನಾನು ಹೇಳುವಾಗ ಅದರ ಅರ್ಥ a family that pleases God. ಮತ್ತು ದೇವರನ್ನು ಮೆಚ್ಚಿಸುವಂತ ಕುಟುಂಬ ಎಂಬುದಾಗಿ ಅರ್ಥ. A family that knows God, fears God and serves God. ದೇವರನ್ನು ತಿಳಿದುಕೊಂಡಂತ ಕುಟುಂಬ, ದೇವರಿಗೆ ಭಯಪಡುವಂತ ಕುಟುಂಬ, ದೇವರನ್ನು ಸೇವೆ ಮಾಡುವಂತ ಕುಟುಂಬ ಎಂಬುದಾಗಿ ಅದರ ಅರ್ಥ. A family that trains their children and generation in the ways of the Lord. ಮತ್ತು ಕುಟುಂಬ ತನ್ನ ಮಕ್ಕಳನ್ನ ತರಬೇತಿಗೊಳಿಸಿ ದೇವ ಜನಾಂಗವಾಗಿ ಅವರನ್ನು ಬೆಳೆಸುವಂತಹ ಕುಟುಂಬವಾಗಿರುತ್ತದೆ. I want us to help us understand this morning. ಮತ್ತು ಇಂದು ಬೆಳಿಗ್ಗೆ ನಾವೆಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ನಾನು ಬಯಸುತ್ತೇನೆ. Building a strong marriage ಮತ್ತು ಬಲವಾದಂತ ಒಂದು ವಿವಾಹವು ಅದನ್ನು ಕಟ್ಟಬೇಕಾದರೆ is not as much as finding the right person. ಮತ್ತು ಒಂದು ಸರಿಯಾದ ವ್ಯಕ್ತಿಯನ್ನು ಗುರುತಿಸುವುದು ಮಾತ್ರವಲ್ಲ, It is actually about being the right person. ಮತ್ತು ನಿಜವಾಗಿ ನಾವು ಆ ಒಂದು ವ್ಯಕ್ತಿ ಆಗಿರುವಾಗ ಮಾತ್ರ ಅದು ಒಂದು ನಿಜವಾದಂತ ಒಂದು ವಿವಾಹ ಆಗಿರುತ್ತದೆ. You agree? ನನ್ನೊಟ್ಟಿಗೆ ಒಪ್ಕೊಳ್ತೀರಾ? It is not finding the right person, ಮತ್ತು ಯಾರೊಬ್ಬ ಸರಿಯಾದ ವ್ಯಕ್ತಿಯನ್ನು ಕಂಡುಕೊಳ್ಳುವುದಲ್ಲ, but being the right person. ಆದರೆ ಸರಿಯಾದ ವ್ಯಕ್ತಿ ಆಗಿರುವುದು. There was one day two friends met after 6 months. ಮತ್ತು ಒಂದು ದಿನ ಒಂದು 6 ತಿಂಗಳ ಆದ ನಂತರ ಸ್ನೇಹಿತರು ಅವರು ಕಲಿತರು. One friend said to another friend, ಮತ್ತು ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನ ಹತ್ರ ಅವನು ಮಾತನಾಡುತ್ತಾ ಇದ್ದಾನೆ. so sorry I missed your marriage. ಮತ್ತು ನನ್ನನ್ನು ಕ್ಷಮಿಸು, ನಿನ್ನ ಮದುವೆಗೆ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ I ಹೇಳಿದ. got to know you got married. ಮತ್ತು ನನಗೆ ಗೊತ್ತಾಯ್ತು ನೀನು ಮದುವೆ ಆದೆ ಅಂತ ಎಂಬುದಾಗಿ. But he said, why are you wearing the wedding ring in the wrong finger? ಮತ್ತು ನೀನು ಯಾಕೆ ತಪ್ಪದ ಒಂದು ಬೆರಳಿನಲ್ಲಿ ನಿನ್ನ ಒಂದು ವೆಡ್ಡಿಂಗ್ ರಿಂಗ್ ಅನ್ನು ಹಾಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡಿದ. The friend said, because I married the wrong person. ಮತ್ತು ಆ ಸ್ನೇಹಿತನ ಹೇಳ್ತಾನೆ, ನಾನು ತಪ್ಪಾದಂತ ಹುಡುಗಿಯನ್ನು ಮದುವೆ ಆದ ಕಾರಣವಾಗಿ ತಪ್ಪಾದ ಬೆರಳಿನಲ್ಲಿ ಒಂದು ಉಂಗುರವನ್ನು ಹಾಕೊಂಡಿದ್ದೇನೆ ಅಂತ ಹೇಳ್ತಾನೆ. That's not marriage. ಮತ್ತು ಅದು ಆ ರೀತಿಯಲ್ಲಿ ವಿವಾಹ ಇರುವುದಿಲ್ಲ. It is not finding the perfect partner. ಮತ್ತು ಸರಿಯಾದ ವ್ಯಕ್ತಿ ನನಗೆ ಆ ಹೆಂಡತಿ ಅಥವಾ ಗಂಡ ಆಗಿರಬೇಕು ಎಂಬುದಾಗಿ ಕಂಡುಕೊಳ್ಳುವುದು ಮದುವೆ, ಆ ಒಂದು ವಿವಾಹ ಅಲ್ಲ. It is we being the right person. ನಾವೇ ಆ ಸರಿಯಾದ ವ್ಯಕ್ತಿಯಾಗಿ ಇರುವುದು, ಅದು ಒಂದು ಸರಿಯಾದಂಥ ವಿವಾಹವನ್ನ
ಗುರುತಿಸ್ತದೆ. Psalms 127 verse 1. ಮತ್ತು ಕೀರ್ತನೆ 127 ಆ ಒಂದು ವಚನಗಳನ್ನು We'll read ಓದಿಕೊಳ್ಳೋಣ. in Kannada to save time. ಕನ್ನಡದಲ್ಲಿ ಓದೋಣ, ನಾವು ಸಮಯವನ್ನು ಸ್ವಲ್ಪ ಸದುಪಯೋಗ ಮಾಡಿಕೊಳ್ಳೋದಕ್ಕಾಗಿ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. We always quote this scripture in different contexts. ಮತ್ತು ಯಾವಾಗಲೂ ಈ ಒಂದು ವಾಕ್ಯವನ್ನ ನಾನಾ ಒಂದು ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಅರ್ಥ ಹೇಳ್ತೇವೆ. But we never saw this scripture in the context of family. ಮತ್ತು ಕುಟುಂಬದ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಈ ವಚನ ಇದೆ ಎಂಬುದಾಗಿ ಅದನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲಿಲ್ಲ. What is God telling us through this scripture? ಮತ್ತು ದೇವರು ತನ್ನ ಈ ಒಂದು ವಾಕ್ಯದ ಮೂಲಕವಾಗಿ ನಮಗೆ ಏನು ಹೇಳ ಬಯಸ್ತಾ ಇದ್ದಾನೆ? The call of this psalm is ಮತ್ತು ಈ ಒಂದು ಆ ಒಂದು ಕೀರ್ತನೆ ಒಂದು ಮುಖ್ಯಾಂಶ ಏನೆಂದರೆ to allow God ಮತ್ತು to build your family according to his plans and purpose. ಮತ್ತು ನಿಮ್ಮ ಒಂದು ಕುಟುಂಬವನ್ನ ದೇವರ ರೀತಿಯಲ್ಲಿ ಕಟ್ಟುವಂತದ್ದೇ ಅದಕ್ಕೆ ಕರೆ ಅದು ಆಗಿರುತ್ತದೆ. Unless the Lord does not build your family, ಮತ್ತು ಕರ್ತನು ತಾನೇ ನಿಮ್ಮ ಕುಟುಂಬವನ್ನು ಕಟ್ಟದಿದ್ದರೆ it won't be built. ಮತ್ತು ಅದು ಕಟ್ಟಲ್ಪಡುವುದಿಲ್ಲ ಪ್ರಿಯರೇ. Yes, this scripture teaches us ಮತ್ತು ಈ ಒಂದು ವಚನ ನಮಗೆ ಕಲಿಸುತ್ತದೆ every endeavor of life must be based on a relationship with God. ಮತ್ತು ಜೀವಿತದ ಪ್ರತಿಯೊಂದು ಪ್ರಯಾಸಗಳಲ್ಲಿ ಅದು ದೇವರ ಮೇಲೆ ಆಧಾರಗೊಂಡು ಅದು ಆಗಿರಬೇಕೆಂಬುದಾಗಿ ಆತನು ಬಯಸುತ್ತಾನೆ. This is especially true when it comes to marriages. ಮತ್ತು ವಿವಾಹಕ್ಕೆ ಬಂದಾಗ ಕೂಡ ಅದಕ್ಕೆ ಸಂಬಂಧಪಟ್ಟ ಕೂಡ ಅದು ಸತ್ಯವೇ ಆಗಿದೆ ಈ ವಚನ. If marriages are to be strong and godly, ಮತ್ತು ವಿವಾಹಗಳು ಮತ್ತು ಬಲಿಷ್ಠವಾಗಿ ಅದು ದೈವಿಕವಾಗಿ ಇರಬೇಕಾದರೆ, if a marriages are to glorify God, ಮತ್ತು ವಿವಾಹಗಳು ದೇವರನ್ನು ಮೆಚ್ಚಿಸುವಂತ ಒಂದು ಮದುವೆಗಳು ಆಗಿರಬೇಕಾದರೆ, if the marriages are to be blessing to other, ಮತ್ತು ನಮ್ಮ ಒಂದು ದಾಂಪತ್ಯ ಅಥವಾ ವಿವಾಹ ಅದು ಇತರರಿಗೆ ಆಶೀರ್ವಾದಕರವಾಗಿರಬೇಕಾದರೆ, then it must be based on a strong, serious relationship with the Lord Jesus Christ. ಮತ್ತು ಅದು ದೇವರ ವಾಕ್ಯಾಧಾರಿತವಾಗಿ ಗಂಭೀರವಾಗಿ ದೇವರನ್ನು ಅನುಸರಿಸುವಂತ ಆ ಒಂದು ಕುಟುಂಬವಾಗಿರಬೇಕು. Because being rightly related to Jesus brings a divine dimension to marriage. ಮತ್ತು ದೇವರ ಜೊತೆಗೆ ಸರಿಯಾದಂತ ಒಂದು ಸಂಬಂಧವನ್ನು ಅದು ಸರಿಯಾದ ಒಂದು ವಿವಾಹವನ್ನ ಕಟ್ಟುವಂತದಾಗಿದೆ, ನಡೆಸುವಂತದಾಗಿದೆ. When both husband and wife are in vital growing relationship with the Lord, ಮತ್ತು ಗಂಡ ಹೆಂಡತಿ ಮತ್ತು ವೈಯಕ್ತಿಕವಾಗಿ ದೇವರ ಜೊತೆಯಲ್ಲಿ ಅದು ಬೆಳೀತಾ ಇದ್ದ ಹಾಗೆ ಆ ಸಂಬಂಧದಲ್ಲಿ ಬಲವಾಗಿದ್ದ ಹಾಗೆ ಅವರ ದಾಂಪತ್ಯ ಜೀವಿತ ವಿವಾಹ ಬಲವಾಗಿರುತ್ತದೆ. they can pray together, ಮತ್ತು ಅವರ ಜೊತೆಯಲ್ಲಿ ಪ್ರಾರ್ಥಿಸಬೇಕು, they can worship together, ಮತ್ತು ಅವರ ಜೊತೆಯಲ್ಲಿ ಆರಾಧಿಸಬಹುದು, they can do things together. ಮತ್ತು ಅವರ ಜೊತೆಯಲ್ಲಿ ಆ ದೇವರ ಕೆಲಸಗಳನ್ನು ಮಾಡಬಹುದು. How many believe what I'm about to say now? ಮತ್ತು ಎಷ್ಟು ಜನ ನಾನು ಹೇಳುವುದನ್ನ ನೀವು ಸಮ್ಮತಿಸ್ತೀರಾ, ಅದಕ್ಕೆ ಒಪ್ಪಿಕೊಳ್ತೀರಾ? No marriage, not even Christian marriage, is immune from problems and challenges. ಮತ್ತು ಯಾವ ಕ್ರೈಸ್ತವ ಕುಟುಂಬವಾಗಲಿ ಯಾವ ಕುಟುಂಬವಾಗಲಿ ಅವನ ತೊಂದರೆಗಳು ಇಲ್ಲದಂತ ಒಂದು ಕುಟುಂಬಗಳು ಇಲ್ಲವೇ ಇಲ್ಲ. Any one family here without any problem? ಮತ್ತು ಇಲ್ಲಿ ಯಾವುದಾದ್ರೂ ಕುಟುಂಬ ನಮಗೆ ಸಮಸ್ಯೆನೇ ಇಲ್ಲ ಅನ್ನುವಂಥ ಕುಟುಂಬ ಇದೆಯಾ? Every marriage goes to challenges. ಮತ್ತು ಪ್ರತಿಯೊಂದು ಕುಟುಂಬ ಸವಾಲುಗಳಿಂದ ಹಾದು ಹೋಗುತ್ತದೆ. One friend was talking to another friend. ಒಂದು ಸ್ನೇಹಿತನು ಮತ್ತೊಬ್ಬ ಸ್ನೇಹಿತ ಸಂಗಡ ಮಾತನಾಡುತ್ತಾ He said ಇದ್ದಾನೆ. first 5 years of marriage too tough. ಮತ್ತು ಮೊದಲು 5 ವರ್ಷಗಳ ಆ ವಿವಾಹ ದಾಂಪತ್ಯ ಜೀವಿತ ಬಹಳ ಕಠಿಣ. Bala katina first 5 years. ಮೊದಲು 5 ವರ್ಷಗಳು ಬಹಳ ಕಠಿಣ ಅಂತ ಹೇಳ್ದ. The friend was listening. ಮತ್ತು ಸ್ನೇಹಿತನ ಕೇಳಿಸ್ಕೊಳ್ತಾ ಇದ್ದಾನೆ. So you mean to say after 6th year it gets better? ಮತ್ತು ನೀನು ಅದರ ಅರ್ಥ ಮತ್ತು ನೀನು ಹೇಳ್ತಾ ಇದೀಯಾ 6ನೇ ವರ್ಷದಿಂದ ಸ್ವಲ್ಪ ಉತ್ತಮವಾಗಬಹುದೇನೋ ಅಂತ. The friend says I don't know. ಮತ್ತು ಸ್ನೇಹಿತನ ಹೇಳ್ತಾನೆ ನನಗೆ ಗೊತ್ತಿಲ್ಲಪ್ಪ. So why? ಮತ್ತೆ ಯಾಕೆ ಅಂತ ಪ್ರಶ್ನೆ He says ಕೇಳಿದ. I'm only married for 5. ಯಾಕೆಂದ್ರೆ ನಾನು 5 ವರ್ಷ ಆಯ್ತು ಮದುವೆ ಆಗಿ. Husbands are nervously smiling here. ಗಂಡಂದ್ರು ನಗ್ಲಾ ಬೇಡ ಅಂತ ನಗ್ತಾ ಇದ್ದಾರೆ. A marriage needs to stand on a strong relationship with the Lord. ಮತ್ತು ವಿವಾಹವು ದೇವರೊಟ್ಟಿಗೆ ಒಂದು ಬಲವಾದಂತ ನಿಕಟವಾದಂತ ಒಂದು ಸಂಬಂಧದಲ್ಲಿ ಇರಬೇಕು. When Christ is your foundation of marriage, you can weather any storm that comes. ಮತ್ತು ಕ್ರಿಸ್ತನು ತಾನೇ ನಿಮ್ಮ ಒಂದು ವಿವಾಹಕ್ಕೆ ನಿಮ್ಮ ಜೀವಿತಕ್ಕೆ ಆ ಅಡಿಪಾಯ ಅಥವಾ ಅಸ್ತಿವಾರ ಆಗಿರುವುದಾದ್ರೆ ಎಂಥ ಒಂದು ಅಲೆ ಬಿರುಗಾಳಿ ಎದುರು ಬಂದರೂ ನೀವು ಅದನ್ನ ಸಾಧಿಸಲಿಕ್ಕೆ ಶಕ್ತರಾಗ್ತೀರಾ. Have you any time seen a warrior? ಮತ್ತು ಯಾವಾಗಲಾದ್ರೂ ನೀವು ಸೈನಿಕನನ್ನ ಯೋಧನನ್ನು ನೋಡಿದ್ದೀರಾ? Yes, I've seen maybe in movies, pictures, anywhere. ಮತ್ತು ಸೈನಿಕರನ್ನ ಯೋಧರನ್ನ ಸಿನಿಮಾಗಳಲ್ಲಾದ್ರೂ ನೋಡಿದ್ದೀರಾ? You see his body is scarred. ಮತ್ತು ಅವನ ಮುಖದಲ್ಲೆಲ್ಲ ಪೆಟ್ಟು ಅಥವಾ ರಕ್ತ ಒಂದು ಚಿಹ್ನೆಗಳಿರ್ತದೆ. There'll be marks. ಮತ್ತು ರಕ್ತದ ಒಂದು ಪೆಟ್ಟುಗಳು. That only goes to show he has fought well. ಮತ್ತು ಅವುಗಳನ್ನು ಗುರುತಿಸುವಾಗ ನೋಡುವಾಗ ಅವನು ಚೆನ್ನಾಗಿ ಹೋರಾಟ ಮಾಡಿದ್ದಾನೆ ಅಂತ ಅದು ತೋರಿಸ್ತದೆ. So also our relationship. ಮತ್ತು ಹಾಗೆ ನಮ್ಮ ಸಂಬಂಧಗಳು ಕೂಡ ಅದನ್ನೇ ತೋರಿಸ್ತದೆ. So what God's purpose for our family? ಮತ್ತು
ನಮ್ಮ ಒಂದು ವಿವಾಹಕ್ಕೆ ದೇವರ ಉದ್ದೇಶವೇನು? God used his family throughout history to enact his will. ಮತ್ತು ಇತಿಹಾಸದಿಂದ ದೇವರು ಆತನ ಒಂದು ಪ್ರತಿರೂಪವನ್ನು ಲೋಕಕ್ಕೆ ತೋರಿಸಬೇಕೆಂಬುದಾಗಿ ಆತನ ಕುಟುಂಬವನ್ನು ಉಪಯೋಗ ಮಾಡ್ತಾನೆ. Do you know who in the Bible understood this well? ಮತ್ತು ಬೈಬಲಲ್ಲಿ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಯಾರು ಗೊತ್ತಾ? Who is that? ಯಾರದು? Joshua. ಮತ್ತು ಯೆಹೋಶುವನು ಇದನ್ನು ಅರ್ಥ ಮಾಡಿಕೊಂಡರು. Joshua understood the power of parents. ಮತ್ತು ಆ ಪೋಷಕರ ಒಂದು ಆ ಬಲ ಎಂಥದ್ದು ಎಂಬುದಾಗಿ ಯೆಹೋಶುವನಿಗೆ ಅರ್ಥವಾಯಿತು. And as Joshua came to the end of his life, ಮತ್ತು ಯೆಹೋಶುವನು ತನ್ನ ಒಂದು ಜೀವಮಾನದ ಅಂತ್ಯ ದಿನಗಳಲ್ಲಿ ಇರುವಾಗ he called all the leaders of Israel together for one final message. ಮತ್ತು ಇಸ್ರಾಯೇಲ್ ಇಡೀ ದೇಶದ ಒಂದು ನಾಯಕರನ್ನ ಒಂದೇ ಉದ್ದೇಶಕ್ಕಾಗಿ ಅವರೆಲ್ಲರನ್ನು ಕರೆದನು. And then Joshua challenges the people to be faithful to God. ಮತ್ತು ಯೆಹೋಶುವನು ಆ ಎಲ್ಲ ನಾಯಕರನ್ನು ಕರೆದು ಮತ್ತು ಆತನು ಸವಾಲುಗೊಳಿಸ್ತಾನೆ. This is Joshua's last message. ಮತ್ತು ಯೆಹೋಶುವನ ಒಂದು ಕೊನೆಯ ಒಂದು ಹೇಳಿಕೆ ಇದು. In the 24th chapter, we see a strong declaration by Joshua. ಮತ್ತು 24ನೇ ಒಂದು ಅಧ್ಯಾಯದಲ್ಲಿ ಆ ಯೆಹೋಶುವನು ಒಂದು ಗಟ್ಟಿಯಾದಂತ ಒಂದು ಹೇಳಿಕೆಯನ್ನ ಅವರಿಗೆ ಹೇಳ್ತಾ ಇದ್ದಾನೆ. This is what Joshua says. ಮತ್ತು ಯೆಹೋಶುವನು ಇದನ್ನೇ ಹೇಳುತ್ತಾ ಇದ್ದಾನೆ. As for me and my house, ಮತ್ತು ನಾನು ಮತ್ತು ನನ್ನ ಕುಟುಂಬದವರು we will serve the Lord. ನಾವು ದೇವರನ್ನು ಸೇವೆ ಮಾಡುತ್ತೇವೆ. So what did Joshua mean that as for me and my house we will serve the Lord? ಮತ್ತು ಯೆಹೋಶುವನು ಆ ರೀತಿಯಲ್ಲಿ ನಾನು ನನ್ನ ಕುಟುಂಬದವರು ದೇವರ ಸೇವೆಯನ್ನು ಮಾಡುತ್ತೇವೆ ಅಂತ ಹೇಳಿದಾಗ ಅದರ ಅರ್ಥವೇನು? Joshua 24:14 and 15. ಯೆಹೋಶುವ 24, 14, 15 ವಚನಗಳನ್ನ ನಾವು ಈಗ ಓದಿಕೊಳ್ಳೋಣ. Let's see the context why Joshua said what he said. ಮತ್ತು ಆ ಎಲ್ಲಾ ನಾಯಕರ ಮುಂದೆ ಆತನು ಏನು ಹೇಳಿದ್ದಾನೆ ಮತ್ತು ಯಾಕೆ ಹೇಳಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. We'll read it in Kannada. ಮತ್ತು ಕನ್ನಡದಲ್ಲಿ ಅದನ್ನು ಓದೋಣ. ಹೀಗಿರುವುದರಿಂದ ನೀವು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ, ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ಸೇವಿಸಿರಿ. ನಿಮ್ಮ ಪೂರ್ವಿಕರು ನದಿಯ ಆಚೆಯಲ್ಲಿಯೂ ಐಗುಪ್ತದಲ್ಲಿಯೂ ಪೂಜಿಸುತ್ತಿದ್ದ ದೇವತೆಗಳನ್ನು ನಿಮ್ಮಿಂದ ತೆಗೆದುಹಾಕಿರಿ, ಯೆಹೋವನನ್ನೇ ಸೇವಿಸಿರಿ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಈ ಹೊತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು. ಹೇಳಿರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. Joshua is making a declaration about what matters most to him and his household. ಮತ್ತು ಯೆಹೋಶುವನು ತನಗೂ ಮತ್ತು ತನ್ನ ಕುಟುಂಬಕ್ಕೆ ಯಾವುದು ಹೆಚ್ಚು ಕಾಳಜಿ ವಹಿಸುತ್ತದೆ ಎಂಬುದಾಗಿ ಆತನು ಘಂಟಾಘೋಷವಾಗಿ ಹೇಳುತ್ತಾ ಇದ್ದಾನೆ. Joshua is stating clearly without any doubt who he will serve. ಮತ್ತು ನಿಸ್ಸಂದೇಹವಾಗಿ ಆತನು ಯಾರನ್ನು ಸೇವಿಸುತ್ತಾನೆ ಎಂಬುದಾಗಿ ಆತನು ಘೋಷಣೆ ಮಾಡಿದ್ದಾನೆ. He was establishing what was right for his house. ಮತ್ತು ತನ್ನ ಒಂದು ಕುಟುಂಬಕ್ಕೆ ಯಾವುದು ಸರಿಯಾದದ್ದು ಎಂಬುದಾಗಿ ಆತನು ಹೇಳಿದನು. Now Joshua is addressing a crowd. ಮತ್ತು ಆ ಯೆಹೋಶುವನು ಆ ಜನಸಮೂಹ ನಾಯಕರನ್ನು ಆತನು ಎದುರಿಸಿ ಹೇಳ್ತಾ ಇದ್ದಾನೆ. This is his final message. You know, imagine Joshua standing, crowd is all waiting to hear the leader. ಮತ್ತು ಯೆಹೋಶುವನು ಈ ರೀತಿಯಲ್ಲಿ ಜನಸಮೂಹ ಎದುರು ಬರುವಾಗ ಅವರಿಗೆ ಅವರ ಎದುರಿನಲ್ಲಿ ನಿಂತುಕೊಂಡು ಇದನ್ನು ಆತನು ಹೇಳ್ತಾ ಇದ್ದಾನೆ. What is coming from his mouth should be very interesting and important. ಮತ್ತು ಎಲ್ಲರ ಮುಂದೆ ಆತನು ಘಂಟಾಘೋಷವಾಗಿ ಹೇಳಬೇಕಾದ್ರೆ ಅದು ನಿಜವಾಗ್ಲೂ ಬಹಳ ಪ್ರಾಮುಖ್ಯವಾದದ್ದೇ ಆಗಿರಬೇಕಲ್ವಾ? So he summons all the people together. ಮತ್ತು ಎಲ್ಲರಿಗೂ ಆತನು ಸಂಬೋಧಿಸುತ್ತಾ ಇದನ್ನು ಆತನು ಘೋಷಿಸುತ್ತಾ And ಇದ್ದಾನೆ. as he's addressing this crowd, ಮತ್ತು ಈ ಒಂದು ಜನಸಮೂಹಕ್ಕೆ ಆತನು ಹೇಳಿಕೆಯನ್ನು he ಹೇಳಬೇಕಾದ್ರೆ takes them to a verbal history journey. ಮತ್ತು ಅದನ್ನು ಆತನು ತನ್ನ ಮಾತುಗಳಿಂದ ಆ ಇತಿಹಾಸದ ಕೆಲವು ಸಂಗತಿಗಳನ್ನು ಆತನು ಹೇಳುತ್ತಾ ಇದ್ದಾನೆ. Right from when the ancestors did not believe till Abraham. ಮತ್ತು ಪೂರ್ವಜರು ಅವರು ದೇವರನ್ನು ನಂಬಲಿಲ್ಲ, ಅದಕ್ಕಾಗಿ ಅವರು ತೊಂದರೆ ಈಡಾದರು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Joshua systematically takes them through history of God's faithfulness and deliverance of people of Israel. ಮತ್ತು ಗತದಲ್ಲಿ ಇತಿಹಾಸದಲ್ಲಿ ದೇವರು ನಂಬಿಗಸ್ತನಾಗಿದ್ದನು ಇಸ್ರಾಯೇಲರಿಗೆ ಎಂಬುದಾಗಿ ಅದನ್ನು ಆತನು ಘಂಟಾಘೋಷವಾಗಿ ಹೇಳುತ್ತಾ ಇದ್ದಾನೆ. Joshua reminds them of everything God has done and what has got them up till this point. ಮತ್ತು ಯೆಹೋಶುವನು ದೇವರು ತನ್ನನ್ನು ಈ ಸ್ಥಾನದವರೆಗೆ ಹೇಗೆ ತಂದನು ನಂಬಿಗಸ್ತನಾಗಿ ಅದನ್ನು ಆತನು ಪುನರಾವರ್ತಿ ಅವರಿಗೆ ಹೇಳ್ತಾ And ಇದ್ದಾನೆ. then Joshua leads them to make a commitment. ಮತ್ತು ಅದಾದ ನಂತರ ಅವರನ್ನು ಒಂದು ಸಮರ್ಪಣೆಗೆ ಒಳಗಾಗುವುದಕ್ಕಾಗಿ ಆತನು ಹೇಳಿಕೆಯನ್ನು He ಹೇಳಿದನು. literally asked them to choose, what will you do? ಮತ್ತು ನೀವೇನು ಮಾಡುತ್ತೀರಿ ಎಂಬುದಾಗಿ ಅವರಿಗೆ ಸಮರ್ಪಣೆ ಮಾಡುವುದಕ್ಕಾಗಿ ಆತನು ಕೇಳಿಕೊಳ್ಳುತ್ತಾ ಇದ್ದಾನೆ. Today, what about you and me? ಮತ್ತು ನನ್ನ ಬಗ್ಗೆ ಇಂದು ಏನು? What are you going to do? ಮತ್ತು ನೀವೇನು ಮಾಡಲಿಕ್ಕಿದ್ದೀರಿ? Has God been faithful to you and your family? ನಿಮ್ಮ ಕುಟುಂಬ ನಿಮ್ಮ ಜೊತೆಯಲ್ಲಿ ದೇವರು ನಂಬಿಗಸ್ತನಾಗಿದ್ದನೋ?
Has God been faithful? ಮತ್ತು ನಂಬಿಕೆಸ್ತನಾಗಿದ್ದಾನಾ? So what are you going to choose and commit to? ಮತ್ತು ಇಂದು ನೀವು ಯಾವುದನ್ನು ಆಯ್ಕೆ ಮಾಡಿ ಅದಕ್ಕೆ ಸಮರ್ಪಿತರಾಗಿ ನಿಲ್ಲುತ್ತೀರಾ? How different will be 2025 for you? ಮತ್ತು 2025 ಅದು ಯಾವ ರೀತಿಯಲ್ಲಿ ವ್ಯತ್ಯಾಸವುಳ್ಳದಾಗಿರುತ್ತದೆ? Or it will be just another year for us? ಆದರೆ ಅದು ಮತ್ತೊಂದು ವರ್ಷ ಕಳಿತು ಅಥವಾ ಬಂತು ಎಂಬುದಾಗಿ ನೀವು ಅದನ್ನು ನೋಡ್ತಾ ಇದ್ದೀರಾ? So this brings us to a very important question. ಮತ್ತು ಇದು ನಮ್ಮನ್ನು ಇನ್ನೊಂದು ಪ್ರಾಮುಖ್ಯ ಪ್ರಶ್ನೆಗೆ ನಮ್ಮನ್ನು ತರುತ್ತದೆ. Why it is important for us to serve the Lord? ಮತ್ತು ದೇವರನ್ನು ಸೇವೆ ಮಾಡುವುದು ಯಾಕೆ ನಮಗೆ ಅದು ಪ್ರಾಮುಖ್ಯವಾಗಿರಬೇಕು? We know what Joshua meant when he said, as for me and my house we will serve the Lord. ಮತ್ತು ನಮಗೆ ಅರ್ಥವಾಯಿತು ಯೆಹೋಶುವನಿಗೆ ಯಾವ ರೀತಿಯಲ್ಲಿ ಆತನು ನಾನು ಮತ್ತು ನನ್ನ ಕುಟುಂಬದವರು ದೇವರನ್ನು ಸೇವೆ ಮಾಡುತ್ತೇವೆ ಅಂತ ಹೇಳಿದಾಗ. That was a total commitment to follow God no matter what. ಮತ್ತು ಏನೇ ಬಂದರೂ ಸಂಪೂರ್ಣವಾಗಿ ಇದು ನಮ್ಮ ಸಮರ್ಪಣೆ ಎಂಬುದಾಗಿ ಆತನು ಹೇಳಿದ್ದಾನೆ. But that was for Joshua. ಅದು ಯೆಹೋಶುವನ ಬಗ್ಗೆ ಆಯಿತು. What does that mean for you today? ಮತ್ತು ಅದು ಇಂದು ನಮಗೆ ಹೇಗೆ ಅನ್ವಯಿಸುತ್ತದೆ ಅದು ಅರ್ಥವಾಗ್ತದೆ. Thousands of years before Joshua did a commitment for him and his family. ಮತ್ತು ಸಾವಿರಾರು ವರ್ಷಗಳ ಹಿಂದೆ ಆ ಯೆಹೋಶುವನು ತನಗಾಗಿ ತನ್ನ ಕುಟುಂಬಕ್ಕಾಗಿ ಆ ನಿರ್ಧಾರವನ್ನು ಅವನು ಮಾಡಿದ. But for you today, where you are in your life, ಆದರೆ ಇಂದು ನೀನು ಈ ಒಂದು ಜೀವಿತದ ಈ ಒಂದು ಭಾಗದಲ್ಲಿ ನೀನು ಎಲ್ಲಿದ್ದೀಯಾ? how this is applicable? ಮತ್ತು ಇದು ಹೇಗೆ ನಮಗೆ ಅನ್ವಯಿಸುತ್ತದೆ? Let us see some truth from this verse ಮತ್ತು ಈ ಒಂದು ವಚನದಿಂದ ಕೆಲವು ಸತ್ಯಾಂಶಗಳನ್ನು ನಾವು ಗ್ರಹಿಸೋಣ. that may be applicable to us today. ಮತ್ತು ಇಂದು ಅದು ಹೇಗೆ ನಮಗೆ ಅನ್ವಯಿಸುತ್ತದೆ ಎಂಬುದಾಗಿ ಅದನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. First point, ಮೊದಲನೇ ಅಂಶ, everyone must decide on their own. ಮತ್ತು ಪ್ರತಿಯೊಬ್ಬರು ಅವರಿಗಾಗಿ ಅವರು ನಿರ್ಧಾರ ಮಾಡಿಕೊಳ್ಳಬೇಕು. Everyone must decide on their own. ಮತ್ತು ಪ್ರತಿಯೊಬ್ಬರು ತಮ್ಮದೇ ಆದಂತ ಆಯ್ಕೆಗಳನ್ನು ಅವರೇ ಮಾಡಬೇಕು. Do you know all of the Israel experienced great things from God? ಮತ್ತು ನಿಮಗೆ ಗೊತ್ತಾ ಇಡೀ ಇಸ್ರಾಯೇಲ್ ಜನಾಂಗ ದೇವರ ಒಂದು ಮಹತ್ವವಾದಂತ ಕಾರ್ಯಗಳನ್ನು ಅವರು ಅನುಭವಿಸಿದರು. Even when the younger people were not alive when happened, the Israelites were faithful to keep telling them the stories of God's faithfulness. ಮತ್ತು ಯವನಸ್ಥರು ದಾರಿ ತಪ್ಪಿದ್ರು ಸಹ ಮತ್ತು ಆ ಒಂದು ಹಿರಿಯರು ಆ ದೇವರ ಒಂದು ನಂಬಿಗಸ್ತಿಕೆಯನ್ನ ಆತನು ಯಾವ ರೀತಿಯಲ್ಲಿ ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ಅವರಿಗೆ ಅವರು ಸಾಕ್ಷಿಯನ್ನು ಹೇಳ್ತಾ ಇದ್ದರು. But telling stories did not protect them. ಮತ್ತು ಆ ರೀತಿಯಲ್ಲಿ ದೇವರ ಬಗ್ಗೆ ಕಥೆಗಳನ್ನು ಹೇಳುವುದರಿಂದ ಅಲ್ಲಿ ಜೀವನಗಳು ಬದಲಾವಣೆ ಆಗಲಿಲ್ಲ. They still had to make a choice. ಆದರೂ ಸಹ ಅವರು ತಮ್ಮದೇ ಆದಂತ ಸ್ವ ಆಯ್ಕೆಗಳನ್ನು ಮಾಡಬೇಕಾಯಿತು. Listen to me. ನನ್ನನ್ನು ಕೇಳಿಸ್ಕೊಡ್ರಿ. It doesn't matter if your parents are not believers. ಮತ್ತು ನಿಮ್ಮ ತಂದೆ ತಾಯಿಗಳು ಅವರು ವಿಶ್ವಾಸಿಗಳು ಅಲ್ಲದೆ ಇದ್ರು ಪರವಾಗಿಲ್ಲ. Or you come from a whole line of believers. ಮತ್ತು ಇಡೀ ನಿಮ್ಮ ಒಂದು ಜನಾಂಗ ಅಥವಾ ಪೀಳಿಗೆ ಹಿಂದಿನ ಒಂದು ತಲೆಮಾರುಗಳು ಅವರು ದೇವರಲ್ಲಿ ಇದ್ರೂ ಸಹ You still have to make a choice. ಆದರೂ ಸಹ ನೀವು ನಿಮ್ಮದೇ ಆದಂತ ಸ್ವ ಆಯ್ಕೆಗಳನ್ನ ಮಾಡಲೇಬೇಕು. You must decide whom you will follow and serve. ಮತ್ತು ನೀವು ನಿರ್ಧರಿಸಬೇಕು ಯಾರನ್ನ ನೀವು ಆಯ್ಕೆ ಮಾಡಿ ನೀವು ಯಾರನ್ನ ಸೇವೆ ಮಾಡ್ತೀರಾ ಎಂಬುದಾಗಿ. Because the beauty of salvation is you are not bound by the choice of others. ಮತ್ತು ಬೇರೆಯವರ ಒಂದು ಆಯ್ಕೆಗಳಿಂದ ನೀವು ರಕ್ಷಿಸಲ್ಪಡುವುದು ಅಲ್ಲಿ ನಾವು ನೋಡುವುದೇ ಇಲ್ಲ. If your parents did not believe, ಮತ್ತು ನಿಮ್ಮ ತಂದೆ ತಾಯಿಗಳು ಒಂದು ವೇಳೆ ಅವರು ರಕ್ಷಿಸಲ್ಪಡದೇ ಇದ್ದರೆ that doesn't stop you from believing. ಮತ್ತು ನೀನು ನಂಬದೆ ಅದು ನಿಮ್ಮನ್ನು ತಡೆಗಟ್ಟುವುದಿಲ್ಲ. Joshua presented this choice, and like all Israelites, we must decide whom we will follow. ಮತ್ತು ಯೆಹೋಶುವನು ಅದನ್ನು ನಿರ್ಧಾರ ಮಾಡಿದನು ಮತ್ತು ಆ ಇಸ್ರಾಯೇಲಿ ಎಲ್ಲವೂ ಸಹ ಆ ರೀತಿಯಲ್ಲಿ ಸಮರ್ಪಣೆಗೆ ಆತನು ಕರೆ ಕೊಟ್ಟನು. ನಾವು ಸಹ ಇಂದು ನಮ್ಮದೇ ಆದಂತ ಆಯ್ಕೆಗಳನ್ನು ನಾವು ಮಾಡಬೇಕಾಗಿದೆ. Second thing that we can learn, ಮತ್ತು ಎರಡನೇ ಸಂಗತಿ ನಾವು ಕಲಿಯಬೇಕಾದದ್ದು, miracles don't always create momentum. ಮತ್ತು ಅದ್ಭುತಗಳು ಒಂದು ಚಲಾವಣೆಯನ್ನ ನಮ್ಮ ಜೀವಿತದಲ್ಲಿ ತರುವುದಿಲ್ಲ. Miracles don't create movement. ಮತ್ತು ಅದ್ಭುತಗಳು ನಮ್ಮ ಜೀವಿತಗಳಲ್ಲಿ ಒಂದು ಚಲಾವಣೆಯನ್ನು ಅದು ತರುವುದಿಲ್ಲ. When I began to read the scriptures and study the scriptures, ಮತ್ತು ಈ ಒಂದು ವಚನ ಭಾಗಗಳನ್ನು ಓದುತ್ತಾ ಅದನ್ನು ನಾನು ಧ್ಯಾನ ಮಾಡುತ್ತಾ ಅದನ್ನು ಅರ್ಥ ಮಾಡಿಕೊಳ್ಳುವಾಗ what's the strange thing I found out? ಮತ್ತು ಒಂದು ವಿಶೇಷವಾದಂತ ಸಂಗತಿ ನಾನು ಕಂಡುಕೊಂಡದ್ದು ಏನಂದ್ರೆ, even after seeing and experiencing all that God had done for these people, ಮತ್ತು ದೇವರು ಅಸಾಧಾರಣ ಕಾರ್ಯಗಳನ್ನು ಅವರೆಲ್ಲರೂ ಅನುಭವಿಸಿ ಅವರು ನೋಡಿದಾಗಿಯೂ ಸಹ there are still who had the desire to follow after other gods. ಮತ್ತು ಅವರಿಗೆ ಬೇರೆ ಅನ್ಯ ದೇವರುಗಳನ್ನ ಹಿಂಬಾಲಿಸಬೇಕನ್ನುವಂತ ಆಸೆಗಳು ಅವರಲ್ಲಿ ಇದ್ದವು. Do you find it strange? ನಿಮಗೆ ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತಾ ಇದೆ ಅದು. There was some in this congregation, they had the desire to go after other gods. ಮತ್ತು ಈ ಒಂದು ಜನಸಮೂಹದಲ್ಲಿ ಅವರು ಇಷ್ಟೆಲ್ಲ ಒಂದು ಅನುಭವವನ್ನು ಪಡೆದರೂ ಸಹ ಬೇರೆ ದೇವತೆಗಳನ್ನ ಸೇವೆ ಮಾಡಬೇಕು ಅಥವಾ ಆಯ್ಕೆ ಮಾಡಿಕೊಳ್ಳುವವರು ಇದ್ದರು. Could there be any greater miracle than parting of the Red Sea? ಮತ್ತು ಕೆಂಪು ಸಮುದ್ರವು ವಿಭಜನೆ ಆಗುವಂತ ಒಂದು ಅದ್ಭುತಕ್ಕಿಂತ ಯಾವುದಾದ್ರೂ ದೊಡ್ಡದಾದಂತ ಒಂದು ಅದ್ಭುತ ಇದೆಯಾ? Yes. Even if that was not enough water from the rock,
ಮತ್ತು ಅದು ಸಾಕಾಗದೇ ಇದ್ರೆ ಮತ್ತು ಕಲ್ಲಿನಿಂದ ನೀರು ಬರುವಂತದ್ದು ಅದ್ಭುತ. Manna from heaven. ಮತ್ತು ಪರಲೋಕದಿಂದ ಪರಲೋಕದ ಊಟ ಮಾಡುವುದು. Jordan river parting. ಮತ್ತು ಯೋರ್ದಾನ್ ಒಂದು ನದಿ ಅದು ಎರಡಾಗುವಂಥದ್ದು. Walls of Jericho coming down. ಯೆರಿಕೋ ಗೋಡೆಗಳು ಬಿದ್ದು ಹೋಗುವಂಥದ್ದು. God driving all the enemies away. ಮತ್ತು ದೇವರು ಅವರ ಎಲ್ಲ ಶತ್ರುಗಳನ್ನ ಆತನು ಸಂಹರಿಸಿದ್ದು ಅಥವಾ ಓಡಿಸಿದ್ದು. This nation of Israel saw miracles after miracle. ಮತ್ತು ಈ ಒಂದು ಇಸ್ರಾಯೇಲ್ ಜನಾಂಗ ಅದ್ಭುತಗಳ ಮೇಲೆ ದೊಡ್ಡದಾದಂತಹ ಅದ್ಭುತಗಳನ್ನು ಅವರು ಕಾಣುತ್ತಲೇ ಇದ್ದರು. And still in this congregation there were some people who were still holding on to foreign gods. ಮತ್ತು ಅಷ್ಟು ಅದ್ಭುತಗಳನ್ನು ನೋಡಿದಾಗ್ಯೂ ಸಹ ಈ ಜನ ಸಮೂಹದಲ್ಲಿ ಬೇರೆ ದೇವರುಗಳನ್ನ ಹಿಂಬಾಲಿಸುವಂತ ದುರಾಸೆ ಅವರಿಗೆ. So what we learn from this? ಮತ್ತು ಇದರಿಂದ ನಾವು ಏನು ಕಲಿತುಕೊಳ್ತೇವೆ? Miracles always don't create movement. ಮತ್ತು ಅದ್ಭುತಗಳನ್ನು ನೋಡಿದ್ದೇವೆ ಅಂದ ಮಾತ್ರಕ್ಕೆ ಅದು ಒಂದು ಚಲಾವಣೆಯನ್ನ ನಮ್ಮ ಜೀವಿತದಲ್ಲಿ ಬಡತಿಯನ್ನು ಕೊಡುತ್ತದೆ ಅಂತ ಅಂದ್ಕೊಳ್ಳಬಾರದು. In other words, miracles always don't move the heart. ಮತ್ತು ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ಅದ್ಭುತಗಳು ನಮ್ಮ ಹೃದಯವನ್ನು ಕಲಕುವಂತೆ ಅದು ಮಾಡದೇ ಇರಬಹುದು. What moves the heart is not when you see God doing some marvelous. ಮತ್ತು ದೇವರು ಏನು ದೊಡ್ಡ ಘನಕಾರ್ಯ ಮಾಡಿದ್ದಾನೆ ಎಂಬುದಾಗಿ ನಮ್ಮ ಹೃದಯದಲ್ಲಿ ಅದು ಕಲಕುವಿಕೆ ಆಗುವುದಿಲ್ಲ. But when God reveals your need for him in the process, that moves the heart. When God reveals the need for him, that moves the heart. ಮತ್ತು ಪರಿಸ್ಥಿತಿಗಳಲ್ಲಿ ದೇವರ ಒಂದು ಅವಶ್ಯಕತೆ ನಮಗಿದೆ ಅನ್ನುವುದು ಅದು ನಮ್ಮ ಆ ಒಂದು ಹೃದಯವನ್ನು ಅದು ಕಲಕುವಂತೆ ಅದು It ಮಾಡುತ್ತದೆ. is quite possible that some of these Israelites took the leading of the Lord for granted. ಮತ್ತು ಇಲ್ಲಿಂತ ಕೆಲವು ನಾಯಕರುಗಳು ಆ ದೇವರ ಒಂದು ನಡೆಸುವಿಕೆಯನ್ನ ಅವರು ಸರಳವಾಗಿ ಸಲೀಸಾಗಿ ತೆಗೆದುಕೊಂಡರು. Miracles did not move them closer to God. ಮತ್ತು ಆ ಒಂದು ನೋಡಿದಂತ ಅದ್ಭುತಗಳು ಅವರನ್ನ ದೇವರ ಹತ್ತಿರ ಬರುವಂತೆ ಅವು ಮಾಡಲಿಲ್ಲ. That's why we should not only focus on the physical miracles outwardly. ಮತ್ತು ಬಾಹ್ಯವಾಗಿ ಅಂದ್ರೆ ಹೊರಗಡೆ ಕಾಣುವಂತ ಅದ್ಭುತಗಳ ಮೇಲೆ ಮಾತ್ರ ನಾವು ಕೇಂದ್ರೀಕರಿಸಬಾರದು. But God doing the miraculous in our heart. ಆದ್ರೆ ದೇವರು ನಮ್ಮ ಹೃದಯದಲ್ಲಿ ಅದ್ಭುತವಾದದ್ದು ಮಾಡುವುದನ್ನ ಅದನ್ನು ನಾವು ಗ್ರಹಿಸಬೇಕು. That is why raising the dead is not the greatest miracle. ಮತ್ತು ಅದಕ್ಕಾಗಿ ಸತ್ತವರನ್ನ ಜೀವಂತಕ್ಕೆ ತರುವಂತ ಅದ್ಭುತ ಅದು ದೊಡ್ಡ ಅದ್ಭುತವಲ್ಲ. Raising a dead person in sin, that's the greatest miracle. ಪಾಪದಲ್ಲಿ ಸತ್ತಿರುವವರು ಜೀವಂತಕ್ಕೆ ಬರುವುದಾದ್ರೆ ಅದು ದೊಡ್ಡ ಅದ್ಭುತವಾಗಿದೆ. Yes. ಹೌದಾ? What good is this miracle displayed that doesn't move the heart? ಮತ್ತು ಯಾವ ಒಂದು ಅದ್ಭುತಗಳು ಅಲ್ಲಿ ಆಗ್ತಾ ಇದೆ ಅದು ದೇವರನ್ನು ಕಲಕುವಂತೆ ಅದು ಮಾಡುವುದಿಲ್ಲ. Jesus healed many who remain unchanged in the heart. ಮತ್ತು ಹೃದಯದಲ್ಲಿ Jesus healed many who remain unchanged in the heart. ಮತ್ತು ಹೃದಯದಲ್ಲಿ ಬದಲಾವಣೆಗಳು ಕಾಣದೇ ಇದ್ರೂ ಸಹ ಯೇಸು ಅದ್ಭುತಗಳನ್ನು ಅವರಿಗೆ ಮಾಡಿದನು. But those who were changed, whose hearts were changed. ಮತ್ತು ಆ ಒಂದು ಯಾರು ಬದಲಾವಣೆ ಆದರು ಅಂತ ನಿಜವಾಗಿ ನೋಡುವುದಾದ್ರೆ ಆ ಹೃದಯಗಳು ಬದಲಾವಣೆ ಆದವರೇ ನಿಜವಾಗೂ ಬದಲಾವಣೆ ಆದರು. Do you agree this? ಇದನ್ನು ನೀವು ನನ್ನ ಜೊತೆ ಒಪ್ಕೊಳ್ತೀರಾ? What is important? ಯಾವುದು ಪ್ರಾಮುಖ್ಯವಾದದ್ದು? The moving of the heart. ನಮ್ಮ ಹೃದಯದಲ್ಲಿ ಆಗುವಂತ ಕಲಕುವಿಕೆ ಅಥವಾ ಬದಲಾವಣೆ. The third thing. ಮತ್ತು ಮೂರನೇ ಸಂಗತಿ, Past blessings does not automatically mean continued blessing. ಮತ್ತು ಗತದಲ್ಲಿ ಆದಂತ ಒಂದು ಆಶೀರ್ವಾದಗಳು ಅದು ಸತತವಾಗಿ ಮುಂದೆ ಆಗುತ್ತದೆ ಎಂಬುದಾಗಿ ಅದರ ಅರ್ಥವಲ್ಲ. Yes, past blessing does not mean continued blessing. ಮತ್ತು ಗತದಲ್ಲಿ ಆದಂತ ಅದ್ಭುತಗಳು ನಮಗೆ ಸತತವಾಗಿ ನಮ್ಮ ಜೀವಿತದಲ್ಲಿ ಜೀವನ ಪರ್ಯಂತ ಆಗ್ತದೆ ಎಂಬುದಾಗಿ ಅಲ್ಲ. When Joshua made that statement, ಯೆಹೋಶುವನು ಆ ಒಂದು ಹೇಳಿಕೆಯನ್ನು ಆತನು ಮಾಡಿದಾಗ he recognized something, ಮತ್ತು ಆತನು ಏನನ್ನೋ ಗುರುತಿಸಿದ. that the blessing of God over our life is conditional. ಮತ್ತು ದೇವರು ನಮ್ಮ ಮೇಲೆ ಸುರಿಸುವಂತ ಆಶೀರ್ವಾದಗಳು ಅದು ಒಂದು Condition. ಒಂದು ಷರತ್ತುಗಳ ಮೇಲೆ ಅದು ಆಧಾರವಾಗಿದೆ ಎಂಬುದಾಗಿ. The true secret to continued blessing is obedience. ನಮ್ಮ ಜೀವಿತದಲ್ಲಿ ಸತತವಾಗಿ ನಾವು ಕಾಣಬಹುದಂತ ಅದ್ಭುತಗಳಿಗೆ ರಹಸ್ಯ ನಮ್ಮ ವಿಧೇಯತೆ ಆಗಿದೆ. Many of the people of Israel were rejoicing in the blessing. ಮತ್ತು ಅನೇಕ ಇಸ್ರಾಯೇಲ್ ಜನರಲ್ಲಿ ಅವರು ದೇವರನ್ನ ಆಶೀರ್ವಾದಗಳಲ್ಲಿ ಸಂತೋಷ ಪಡ್ತಾ ಇದ್ರು. And that blessing was flowing because of somebody else's obedience. You know why? Because they still had some other gods with them. ಮತ್ತು ಅವರು ದೇವರ ಅನ್ಯ ದೇವರುಗಳನ್ನು ಇಟ್ಟುಕೊಂಡಾಗಿಯೂ ಸಹ ಅವರ ಜೀವಿತಗಳಲ್ಲಿ ದೇವರ ಆಶೀರ್ವಾದಗಳನ್ನು ಅವರು ಸತತವಾಗಿ ಕಾಣ್ತಾ ಇದ್ರು. ಕಾರಣ ಯಾರೋ ವಿಧೇಯತೆ ತೋರಿಸಿದವರ ಕಾರಣವಾಗಿ ಅವರು ಆ ಒಂದು ಆಶೀರ್ವಾದಗಳನ್ನು ಅನುಭವಿಸ್ತಾ ಇದ್ರು. Had some idols with them. ಮತ್ತು ಅವರಲ್ಲಿ ಇನ್ನೂ ಆ ವಿಗ್ರಹಗಳಿದ್ದವು. Why do I say so? ಯಾಕೆ ಇದನ್ನು ಹೇಳ್ತಾ ಇದ್ದೇನೆ? Because Joshua is challenging the people. ಮತ್ತು ಯೆಹೋಶುವನ ಜನಸಮೂಹಕ್ಕೆ ಸವಾಲು ಮಾಡ್ತಾ ಇದ್ದಾನೆ. See what he says in the 23rd verse, Joshua 24:23. 24ನೇ ಒಂದು ಯೆಹೋಶುವನ ಒಂದು ಗ್ರಂಥ 23ನೇ ವಚನದಲ್ಲಿ ಆತನು ಮುಂದುವರೆದು ಏನು ಹೇಳ್ತಾ ಇದ್ದಾನೆ ನೋಡ್ರಿ. ಆಗ ಯೆಹೋಶುವನು ಅವರಿಗೆ, ಹಾಗಾದರೆ ನಿಮ್ಮಲ್ಲಿರುವ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ಮನಸ್ಸನ್ನು ತಿರುಗಿಸಿಕೊಳ್ಳಿರಿ ಅಂದನು.
they still were a blessed nation. ಮತ್ತು ಅವರು ಇನ್ನೂ ಸಹ ಆಶೀರ್ವದಿಸಲ್ಪಟ್ಟಂತ ಜನಾಂಗವೇ ಆಗಿದ್ದರು. Miracles after miracle they saw. ಅದ್ಭುತಗಳ ನಂತರ ದೊಡ್ಡ ಅದ್ಭುತಗಳು ನೋಡ್ತಲೇ ಇದ್ದಾರೆ. But there were some people in this congregation who were harboring idols and other gods. ಆದರೂ ಸಹ ಆ ಆಶೀರ್ವಾದ ನೋಡಿದಾಗ್ಯೂ ಸಹ ಅವರ ಆ ಒಂದು ಜನಸಮೂಹದಲ್ಲಿ ಇನ್ನೂ ಕೆಲವರು ಅವರು ತಮ್ಮ ಹೃದಯಗಳಲ್ಲಿ ಅನ್ಯ ದೇವತೆಗಳನ್ನ ವಿಗ್ರಹಗಳನ್ನು ಇಟ್ಟುಕೊಂಡಿದ್ದಾರೆ. If this situation continued, then their blessings will eventually stop. ಮತ್ತು ಆ ಒಂದು ಪರಿಸ್ಥಿತಿಯಲ್ಲಿ ಅವರು ಹಾಗೆ ಮುಂದುವರೆದಿದ್ದರೆ ಆ ಆಶೀರ್ವಾದಗಳು ಅದು ನಿಂತು ಹೋಗ್ತಾ ಇದ್ದವು. Joshua knew for the blessings to continue, obedience is needed. ಮತ್ತು ಯೆಹೋಶುವನಿಗೆ ಚೆನ್ನಾಗಿ ಅರ್ಥವಾಯಿತು, ಆ ಒಂದು ಆಶೀರ್ವಾದಗಳು ಸತತವಾಗಿ ನನ್ನ ಜೀವನ ಪರ್ಯಂತ ಇರಬೇಕಾದ್ರೆ ನಾನು ಒಂದು ಆ ವಿಧೇಯತೆಗೆ ಒಳಗಾಗಬೇಕು ಎಂಬುದಾಗಿ. So also for you and me today. ಮತ್ತು ಹಾಗೆ ಅದು ನಮಗೆ ಸಹ ಅನ್ವಯಿಸ್ತದೆ. If I stand whole day in the garage, can I become a car? ಮತ್ತು ನಾನು ಗರಾಜ್ನಲ್ಲೇ ಸತತವಾಗಿ ಇದ್ದು ಬಿಟ್ರೆ ನಾನು ಕಾರ್ ಆಗ್ಬಿಡ್ತೇನಾ? Possible? ಸಾಧ್ಯವಾ? So also you sitting whole day in the church, you will not become Christian. ಮತ್ತು ಹಾಗೆ ನೀವು ಇಡೀ ದಿನವೆಲ್ಲ ಸಭೆಯಲ್ಲಿ ಕೂತ್ಕೊಂಡ್ರೆ ನೀವು ಕ್ರೈಸ್ತವರಾಗ್ಬಿಡೋದಿಲ್ಲ. There is no automatic in kingdom of God. ದೇವರ ರಾಜ್ಯದಲ್ಲಿ ಯಾವುದು ಆಟೋಮೆಟಿಕ್ ಆಗಿ ಆಗೋದಿಲ್ಲ. Paul says we have to work out our salvation in fear and trembling. ಪೌಲನು ಹೇಳ್ತಾನೆ ನಮ್ಮ ಒಂದು ರಕ್ಷಣೆಯನ್ನ ನಾವು ಭಯಗ್ರಸ್ತರಾಗಿ ಭಯಭೀತಿಯಿಂದ ಅದನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ. When Joshua said, as for me and my house we will serve the Lord, ಯೆಹೋಶುವನು ಈ ಒಂದು ಹೇಳಿಕೆಯನ್ನು ಹೇಳಿದಾಗ ನಾನು ಮತ್ತು ನನ್ನ ಕುಟುಂಬದವರು ದೇವರನ್ನು ಯೆಹೋವನನ್ನು ನಾವು ಸೇವೆ ಮಾಡುತ್ತೇವೆ ಎಂಬುದಾಗಿ. there are 5 decisions we need to make if my family and us we want to serve the Lord. ಮತ್ತು ನಾವು ಸಹ ನಮ್ಮ ಕುಟುಂಬದ ಜೊತೆಯಲ್ಲಿ ನಾವು ಸೇವೆ ಮಾಡುತ್ತೇವೆ ಅಂತ ನಾವು ಹೇಳುವುದಾದ್ರೆ ಈ 5 ಸಂಗತಿಗಳನ್ನ ನಾವು ಆಯ್ಕೆ ಮಾಡಿಕೊಳ್ಳಬೇಕು. Yes, and I'll quickly take you to the 5 points. ಮತ್ತು ಈ 5 ಅಂಶಗಳ ಮೂಲಕವಾಗಿ ನಾನು ನಿಮ್ಮನ್ನು ತೆಗೆದುಕೊಂಡು ಹೋಗ್ತೇನೆ. If you want to say what Joshua said for your family, ಮತ್ತು ಯೆಹೋಶುವನು ಹೇಳಿದಂತೆ ಆ ಹೇಳಿಕೆಯನ್ನು ನೀವು ಸಹ ಹೇಳಿ ನೀವು ದೇವರನ್ನು ಸೇವಿಸಬೇಕಾದರೆ, first thing that you need to do as a family, ಮತ್ತು ಕುಟುಂಬವಾಗಿ ನೀವು ಮಾಡಬೇಕಂತ ಮೊಟ್ಟ ಮೊದಲನೇ ಒಂದು ಸಂಗತಿ you ಏನೆಂದರೆ need to be thankful for God's grace. ಮತ್ತು ದೇವರ ಕೃಪೆಗಾಗಿ ನೀವು ಕೃತಜ್ಞರಾಗಿರಬೇಕು. As Joshua recalls the conquest to the promised land, ಮತ್ತು ದೇವರು ಆ ಒಂದು ಬಂಧನದಿಂದ ಆ ವಾಗ್ದಾನ ಸ್ಥಳಕ್ಕೆ ಹೇಗೆ ತೆಗೆದುಕೊಂಡು ಬಂದನು ಅದನ್ನು ಆತನು ಜ್ಞಾಪಕಪಡಿಸ್ತಾ ಇದ್ದ ಹಾಗೆ he reminds them of all what the Lord did. ಮತ್ತು ದೇವರು ಏನೆಲ್ಲ ಅದ್ಭುತಗಳನ್ನು ಮಾಡಿದನೋ ಅವೆಲ್ಲವುಗಳನ್ನು ಪುನರಾವರ್ತಿ ಯೆಹೋಶುವನು ಹೇಳುತ್ತಾ ಇದ್ದಾನೆ. And why did Joshua do that? ಮತ್ತು ಯಾಕೆ ಯೆಹೋಶುವನು ಇದನ್ನು ಮಾಡಿದ? Because Joshua wanted people never to forget what the Lord had done for them. ಮತ್ತು ಯೆಹೋಶುವನು ಆ ಇಡೀ ಇಸ್ರಾಯೇಲ್ ಜನಾಂಗ ದೇವರು ಅವರಿಗಾಗಿ ಮಾಡಿದಂತ ಆಶೀರ್ವಾದ ಅದ್ಭುತಗಳನ್ನ ಎಂದಿಗೂ ಅವರು ಮರೆಯಕೂಡದೆಂಬುದಾಗಿ ಪುನರಾವರ್ತಿ ಅವನು ಹೇಳ್ತಾ ಇದ್ದಾನೆ. Everybody seated here, you also should know that all that the Lord has done for you till today. ಮತ್ತು ಇಲ್ಲಿರುವಂತಹ ಪ್ರತಿಯೊಬ್ಬರು ಕುಳಿತವರು ಪ್ರತಿಯೊಬ್ಬರು ಸಹ ದೇವರು ನಿನ್ನನ್ನು ಈಗಿನವರೆಗೆ ಹೇಗೆ ನಿನ್ನನ್ನು ಅದ್ಭುತಗಳಿಂದ ಆಶೀರ್ವಾದದಿಂದ ಮಾಡಿದ್ದಾನೋ ಅವುಗಳನ್ನು ನಿನ್ನ ಜ್ಞಾಪಿಸಿಕೊಳ್ಳಬೇಕು. Why did Joshua kept on reminding them? ಮತ್ತು ಯಾಕೆ ಅವರಿಗೆ ಆತನು ಜ್ಞಾಪಿಸ್ತಾ ಇದ್ದನು? Because Israelite army had won battle after battle. ಮತ್ತು ಇಸ್ರಾಯೇಲರಿಗೆ ಹೋರಾಟ ಆ ಒಂದು ಯುದ್ಧದ ನಂತರ ಇನ್ನೊಂದು ಯುದ್ಧ. It was very natural for them to start thinking we are something. ಮತ್ತು ಅದು ಸ್ವಾಭಾವಿಕವಾಗಿ ಅವರಿಗೆ ಈ ರೀತಿಯಾದಂಥ ಅನಿಸಿಕೆ ನಾವು ಏನೋ ಆಗಿದ್ದೇವೆ ಎಂಬುದಾಗಿ ಅವರಿಗೆ ಅನಿಸ್ತಾ ಇತ್ತು. When God begins to bless people, we get this kind of a feeling, I am something now. ಮತ್ತು ದೇವರು ಏನಾದರೂ ಆಶೀರ್ವಾದವನ್ನ ಆತನು ಕೊಟ್ರೆ ಆಗ ನಮಗೆ ಈ ರೀತಿಯಾದಂಥ ಒಂದು ಭಾವನೆ, ನಾನು ಏನೋ ಸ್ಪೆಷಲ್ ಆಗಿದೆ ಅಥವಾ ಏನೋ ಒಂದು I am ವ್ಯತ್ಯಾಸ, somebody now. ಮತ್ತು ನಾನು ಯಾರೋ ಆಗಿದ್ದೇನೆ. And this is very dangerous. ಇದು ಬಹಳ ಭಯಂಕರವಾದ ಒಂದು ಪರಿಸ್ಥಿತಿ ನೋಡ್ರಿ. Because Joshua knew. ಮತ್ತು ಯಾಕಂದ್ರೆ ಯೆಹೋಶುವನಿಗೆ ಚೆನ್ನಾಗಿ ಗೊತ್ತಿತ್ತು. Once these people take credit for the victories, ಮತ್ತು ಆ ಒಂದು ಜಯಕ್ಕೆ ಅವರು ತಮ್ಮ ಒಂದು credit for the victory, ಮತ್ತು ಅವರೇ ಜಯವನ್ನು ಹೊಂದಿಕೊಂಡಿದ್ದಾರೆ ಎಂದಾಗೆ ಅವರಿಗೆ ಅವರು ಹೇಳ್ಕೊಂಡರೆ they will soon turn away from the Lord. ಮತ್ತು ಆ ರೀತಿಯಲ್ಲಿ ಅವರು ಯೋಚನೆ ಮಾಡಿದರೆ ಅದು ದೇವರಿಂದ ಅವರು ದೂರ ಹೋಗಲಿಕ್ಕೆ ಅವಕಾಶವಿದೆ. Saul also blundered, David also blundered. ಮತ್ತು ಸೌಲನು ಸಹ ತಪ್ಪು ಮಾಡಿದನು ಮತ್ತು ದಾವೀದನು ಸಹ ತಪ್ಪು ಮಾಡಿದ. But God lifted up David. ಆದರೆ ದಾವೀದನನ್ನ ದೇವರ ಮೇಲೆ ಕೆತ್ತಿದ. Because he was a God made man. ಯಾಕಂದ್ರೆ ಆತನು ದೇವರು ಮಾಡಿದಂತ ಮನುಷ್ಯನಾಗಿದ್ದನು. Saul was a self made man. ಆದರೆ ಸೌಲನು ತನ್ನನ್ನು ತಾನು ಮಾಡಿಕೊಂಡಂತ ಒಂದು ಮನುಷ್ಯನಾಗಿದ್ದನು. Very dangerous when that mentality comes, I am something, because of me this has happened. ಮತ್ತು ಈ ಒಂದು ಮನಸ್ಥಿತಿ ಅದು ಬಹಳ ಭಯಂಕರವಾದದ್ದು. ಅದು ನಾನು ನನ್ನಿಂದ ಆಯಿತು ನನ್ನಿಂದ ಬಂತು ಎಂಬುದಾಗಿ ಆ ರೀತಿಯಲ್ಲಿ ಹೇಳ್ಕೊಳ್ಳುವಾಗ ಬಹಳ Has ಭಯಂಕರವಾದದ್ದು. God blessed you? ಮತ್ತು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದಾನ? Talk about it often. ಮತ್ತು
talk about it very often. ಮತ್ತು ಅದನ್ನ ಪದೇ ಪದೇ ಆ ಆಶೀರ್ವಾದ ದೇವರು ಮಾಡಿದ್ದು ಎಂಬುದಾಗಿ ನೀವು ಹೇಳ್ತಾ ಇರ್ರಿ. We have to do that with our families, what Joshua was doing with the congregation. ಮತ್ತು ಆ ಒಂದು ಜನ ಸಮೂಹದೊಟ್ಟಿಗೆ ಯಾವ ರೀತಿಯಲ್ಲಿ ಯೆಹೋಶುವನು ಮಾಡ್ತಾ ಇದ್ದನೋ ಆ ರೀತಿಯಲ್ಲಿ ನೀವು ಸಹ ಆ ಮಾತುಗಳನ್ನೇ ದೇವರು ಮಾಡಿದಂತ ಅದ್ಭುತಗಳನ್ನ ನೀವು ಹೇಳ್ತಾ ಹೋಗ್ರಿ ನಿಮ್ಮ ಕುಟುಂಬದ ಜೊತೆಯಲ್ಲಿ. That's how we cultivate a habit of thanking God in the very family. ಮತ್ತು ನಮ್ಮ ಕುಟುಂಬಗಳಲ್ಲಿ ಆ ರೀತಿಯಲ್ಲಿ ದೇವರಿಗೆ ಕೃತಜ್ಞರಾಗಿರುವುದನ್ನ ನಾವು ಅಭ್ಯಾಸ ಮಾಡುತ್ತೇವೆ ನಮ್ಮ ಕುಟುಂಬಗಳಲ್ಲಿ. Second thing, as a family you need to do, ಮತ್ತು ಎರಡನೇ ಸಂಗತಿ ಕುಟುಂಬವಾಗಿ ನಾವು ಕೆಲಸ ಮಾಡಬೇಕು. teach your family to worship and revere God. ಮತ್ತು ಕುಟುಂಬದಲ್ಲಿ ನೀವು ಆ ಒಂದು ಆರಾಧನೆ ಮಾಡೋದನ್ನು ಕಲಿಸ್ತಾ ದೇವರಿಗೆ ಗೌರವವನ್ನು ಸಲ್ಲಿಸುವುದನ್ನು ಕಲಿಸಬೇಕು. In the 14th verse we say Joshua is telling, fear the Lord. ಮತ್ತು 14ನೇ ಒಂದು ವಚನದಲ್ಲಿ ನೋಡ್ತೇವೆ ನೀವು ಕರ್ತನಿಗೆ ಭಯಪಡಿರಿ ಎಂದು ಹೇಳುವುದನ್ನು ನೋಡ್ತೇವೆ. Fear is not getting afraid of God. ಮತ್ತು ದೇವರಿಂದ ಭಯಗ್ರಸ್ತರಾಗಿರುವುದು ಅದು ಭಯ ಅಲ್ಲ. Fear means having a deep respect for God, that we want to please him in everything we do. ಮತ್ತು ನಾವು ಮಾಡುವಂತ ಎಲ್ಲ ಕೆಲಸದಲ್ಲಿ ಒಂದು ಆಳವಾದಂತ ಆ ಒಂದು ಗೌರವ ಅದು ದೇವರ ಭಯವಾಗಿದೆ. I like what one man of God said, fear of God is the inner devotion that causes me to honor God. ಮತ್ತು ದೇವರ ಭಯ ಅಂತ ಹೇಳುವುದಾದ್ರೆ ನಿಮ್ಮ ಅಂತರ್ಯದಲ್ಲಿರುವಂತ ಒಂದು ಗೌರವ ಅಥವಾ ಮರ್ಯಾದೆ ದೇವರಿಗಾಗಿ ನೀವು ಮಾಡುವುದು ಬಾಹ್ಯವಾಗಿ. So how do we share this inner devotion with our family? ಮತ್ತು ಈ ಒಂದು ಅಂತರ್ಯದಲ್ಲಿ ಆ ಒಂದು ಆರಾಧನೆಯನ್ನ ನೀವು ಹೇಗೆ ಮಾಡುತ್ತೀರಾ? Because this is not a program, it is an atmosphere. ಮತ್ತು ಇದು ಏನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳುವುದಲ್ಲ, ಆದರೆ ಇದು ಒಂದು ನಮ್ಮ ವಾತಾವರಣವಾಗಿರಬೇಕು. When the choir begins to sing, they create an atmosphere in this place. ಮತ್ತು ಆರಾಧನೆ ತಂಡದವರು ಅವರು ಆರಾಧನೆ ಮಾಡುವಾಗ ಅವರೊಂದು ವಾತಾವರಣವನ್ನು ಸೃಷ್ಟಿಸ್ತಾ ಇದ್ದಾರೆ. When Pastor Anil was leading in a time of declaration, you can see that atmosphere in the place change, and how uplifted were we. ಮತ್ತು ಆ ಪಾಸ್ಟರ್ ಅನಿಲ್ ಅವರು ನಮ್ಮನ್ನು ಕರ್ತನ ಭೋಜನದಲ್ಲಿ ನಡೆಸ್ತಾ ಇರುವಾಗ ಆ ಘೋಷಣೆಗಳನ್ನು ಅವರು ಮಾಡ್ತಾ ಇರುವಾಗ ಆ ಒಂದು ವಾತಾವರಣ ದೇವರನ್ನು ನಾವು ಗೌರವಿಸುವಂತ ಒಂದು ವಾತಾವರಣ ಅಲ್ಲಿ ಸೃಷ್ಟಿಸುವುದನ್ನು ನಾವು ಕಂಡಿದ್ದೇವೆ. How do you share this inner devotion with your family? ಮತ್ತು ನಿಮ್ಮ ಕುಟುಂಬದ ಜೊತೆ ಹೇಗೆ ಆ ಒಂದು ಆರಾಧನೆಯ ಒಂದು ವಾತಾವರಣವನ್ನು ನೀವು ಕಲ್ಪಿಸ್ತೀರಾ? Deuteronomy chapter 6 to 9, we'll read in Kannada. ಮತ್ತು ಧರ್ಮೋಪದೇಶ ಕಂಡ 6ನೇ ಅಧ್ಯಾಯದ ಕನ್ನಡದಲ್ಲಿ ಓದಿಕೊಳ್ಳೋಣ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. God has entrusted the responsibility to the parents. ಮತ್ತು ದೇವರು ಈ ಒಂದು ಜವಾಬ್ದಾರಿಯನ್ನ ಪೋಷಕರಿಗೆ ಕೊಟ್ಟಿದ್ದಾನೆ, and especially to the fathers, ಮತ್ತು ವಿಶೇಷವಾಗಿ ತಂದೆಗಳಿಗೆ ಆತನು ಕೊಟ್ಟಿದ್ದಾನೆ, to teach the children. ಮತ್ತು ಮಕ್ಕಳಿಗೆ ಕಲಿಸುವುದಕ್ಕಾಗಿ ಈ ಜವಾಬ್ದಾರಿಯನ್ನು ತಂದೆಗಳಿಗೆ. I don't know whether this happens in Bellary. ಮತ್ತು ಬಳ್ಳಾರಿಯಲ್ಲಿ ಇದು ಆಗುತ್ತದೋ ಇಲ್ವೋ ನನಗೆ ಗೊತ್ತಿಲ್ಲ. I know about families in Bombay, ಮತ್ತು ಬಾಂಬೆಯಲ್ಲಿರುವಂತಹ ಕೆಲವು ಕುಟುಂಬಗಳು ನನಗೆ ಗೊತ್ತಿದೆ, Christian families. ಮತ್ತು ಕ್ರೈಸ್ತವ ಕುಟುಂಬಗಳೇ, when some guest comes, ಮತ್ತು ಯಾವುದಾದ್ರೂ ಅತಿಥಿಗಳು ಬಂದರೆ the proud father will say, ಮತ್ತು ಗರ್ವದಿಂದ ತಂದೆ ಹೇಳ್ತಾನೆ, ಮಗನೇ say Psalms 23. ಮತ್ತು ಆತನ ಹೇಳ್ತಾನೆ 23ನೇ ಕೀರ್ತನೆ ಹೇಳಪ್ಪ ಮಗನೇ. The child will go Psalms 23. ಮತ್ತು ಮಗು 23ನೇ ಕೀರ್ತನೆ ಹೇಳ್ತಾ ಹೋಗ್ತದೆ. Father broadly smile. ಮತ್ತು ಆ ಒಂದು ತಂದೆಗೆ ನಗುಮುಖ. ಮಗನೇ Psalms 34. ಮತ್ತು ಮಗನೇ ಕೀರ್ತನೆ 34 ಹೇಳು. Child Psalms 34. ಮತ್ತು ಮಗು ಹೇಳ್ತಾ ಹೋಗ್ತದೆ. ಮಗನೇ Psalms 91. ಮತ್ತು ಮಗನೇ ಕೀರ್ತನೆ 91 ಹೇಳು. So much of pride. ಮತ್ತು ಎಷ್ಟು ಹೆಮ್ಮೆಯಿಂದ ಕೊಚ್ಚಿಕೊಂಡು ಹೇಳ್ತಾನೆ. If I am tempted to say, child, you keep quiet, Father, you say Psalm 91. ಮತ್ತು ಒಂದು ವೇಳೆ ಆ ಪರಿಸ್ಥಿತಿಯಲ್ಲಿ ನಾನು ಮಗು ನೀನು ಹೇಳಬೇಡ, ತಂದೆ ನೀನು ಹೇಳುವಂತ ನಾನು ಹೇಳಿದಿರೆ, what will the father do? ಮತ್ತು ತಂದೆ ಏನ್ ಮಾಡ್ತಾನೆ? So smart parents. ಮತ್ತು ಬಹಳ ಸ್ಮಾರ್ಟ್ ತಂದೆ ತಾಯಿ. Full burden on the children. ಮಕ್ಕಳ ಮೇಲೆ ಎಲ್ಲ ಭಾರ ವಹಿಸ್ತಾರೆ. We want our name. ನಮಗೆ ನಮ್ಮ ಹೆಸರು ಖ್ಯಾತಿಗೆ ಬರಬೇಕು. You should be teaching your children. ಮತ್ತು ನೀವು ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸಿಕೊಡಬೇಕು. When the parents truly fear the Lord, ಮತ್ತು ಮಕ್ಕಳು ನಿಜವಾಗ್ಲೂ ದೇವರಿಗೆ ಭಯಗ್ರಸ್ತರಾಗಿದ್ದರೆ, yes, your children will learn to fear the Lord. ಮತ್ತು ತಂದೆ ತಾಯಿಗಳು ದೇವರಿಗೆ ಭಯಪಡುವವರಾಗಿದ್ದರೆ ನಿಮ್ಮ ಮಕ್ಕಳು ಸಹ ದೇವರಿಗೆ ಭಯಪಡುವವರಾಗಿ ಇರುತ್ತಾರೆ. Parents,
you need to teach your children. ಮತ್ತು ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ಇದನ್ನು ನೀವು ಕಲಿಸಿಕೊಡಬೇಕು. When the parents love the Lord, ಮತ್ತು ತಂದೆ ತಾಯಿಗಳು ದೇವರನ್ನು ಅವರು ಪ್ರೀತಿಸುವಾಗ it's very natural for the children to love the Lord. ಮತ್ತು ಅದು ಮಕ್ಕಳು ದೇವರನ್ನು ಪ್ರೀತಿಸುವುದು ಅದು ಸ್ವಾಭಾವಿಕವಾಗಿರುತ್ತದೆ. Parents, do you agree with me that our children observe us carefully? ಮತ್ತು ನೀವು ನನ್ನ ಜೊತೆ ಒಪ್ಕೊಳ್ತೀರಾ ತಂದೆ ತಾಯಿಗಳು ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಎಂಬುದಾಗಿ? You believe that? ನೀವು ಅದನ್ನು ನಂಬ್ತೀರಾ? Children read us very well. ಮತ್ತು ಮಕ್ಕಳು ನಮ್ಮನ್ನು ಚೆನ್ನಾಗಿ ಓದಿರ್ತಾರೆ. One day in the Sunday school, the teacher was teaching toddler class. ಮತ್ತು ಸಂಡೇ ಸ್ಕೂಲಲ್ಲಿ ಚಿಕ್ಕ ಮಕ್ಕಳನ್ನ ಶಿಶುಗಳನ್ನ ಅವರು ಕಲಿಸ್ತಾ ಇದ್ದಾರೆ. 3-4 years old children. ಮತ್ತು 3-4 ವರ್ಷ ವಯಸ್ಸಿನಲ್ಲಿ ಇರುವಂತವರೇ. The teacher asked the children, okay, how many people know your mommy's name? ಮತ್ತು ಟೀಚರ್ ಕೇಳ್ತಾರೆ, ಎಷ್ಟು ಜನಕ್ಕೆ ನಿಮ್ಮ ಒಂದು ತಾಯಿ ಹೆಸರು ಗೊತ್ತು? Then everybody, children were going this way. ಮತ್ತು ಎಲ್ಲರೂ ಈ ರೀತಿಯಲ್ಲಿ ಮಾಡ್ಕೊತಾ. One child raised hand. ಮತ್ತು ಒಂದು ಮಗು ಕೈ ಎತ್ತಿತು. He said, teacher, I know. ಮತ್ತು ಟೀಚರ್ ನನಗೆ ಗೊತ್ತು. My mommy's last name is Darling. ಟೀಚರ್ಗೆ ಮಗು ಹೇಳ್ತದೆ, ನನ್ನ ಮಮ್ಮಿಯ ಕೊನೆ ಹೆಸರು ಡಾರ್ಲಿಂಗ್ ಅಂತ. So the teacher also started smiling. ಮತ್ತು ಟೀಚರ್ಗೆ ಸಹ ನಗು ಬಂದ್ಬಿಡ್ತು. Okay, in that case, what is your mommy's first name? ಮತ್ತು ಈ ರೀತಿಯಲ್ಲಿ ಉತ್ತರ ಕೊಟ್ರೆ, ಮತ್ತು ನಿನ್ನ ಮಮ್ಮಿಯ ಒಂದು ಮೊದಲನೇ ಹೆಸರು ಏನು? The child began to think. ಮತ್ತು ಮಗು ಈಗ ಯೋಚನೆ ಮಾಡ್ತಾ ಇದೆ. Yes, teacher, I know. ಟೀಚರ್ ನನಗೆ ಗೊತ್ತು. My mommy's first name is Sorry. ಮತ್ತು ನನ್ನ ಮಮ್ಮಿಯ ಮೊದಲನೇ ಹೆಸರು ಸಾರಿ. Because that is what daddy keeps on telling mommy. Sorry darling, sorry darling, sorry darling. ಯಾಕೆಂದ್ರೆ ಪದೇ ಪದೇ ಅಪ್ಪ ಹೇಳ್ತಾ ಇರ್ತಾನೆ, ಸಾರಿ ಡಾರ್ಲಿಂಗ್, ಸಾರಿ ಡಾರ್ಲಿಂಗ್, ಸಾರಿ ಡಾರ್ಲಿಂಗ್. ಅದಕ್ಕೆ ಮಗು ಹೇಳ್ತಾ ಇದೆ, ಮೊದಲನೇ ಹೆಸರು ಸಾರಿ, ಎರಡನೇ ಹೆಸರು ಡಾರ್ಲಿಂಗ್. Our children read us very well. ನಮ್ಮ ಮಕ್ಕಳು ಚೆನ್ನಾಗಿ ನಮ್ಮನ್ನು ಓದ್ಬಿಟ್ಟಿರ್ತಾರೆ. When you sing hymns in the house, ಮತ್ತು ನೀವು ಮನೆಯಲ್ಲಿ ಆ ಒಂದು ಕೀರ್ತನೆಗಳನ್ನ, ಆರಾಧನೆ ಹಾಡುಗಳನ್ನ ಹಾಡುವಾಗ children will learn the words and the lyrics of the song. ಮತ್ತು ಆ ಒಂದು ಹಾಡಿನಲ್ಲಿರುವಂತಹ ಪದಗಳನ್ನ ಅವರು ಕಲ್ತುಕೊಳ್ತಾ ಇರ್ತಾರೆ. When you pray with your children, ಮತ್ತು ನಿಮ್ಮ ಮಕ್ಕಳ ಜೊತೆಲಿ ನೀವು ಪ್ರಾರ್ಥಿಸಿದರೆ they will pray with you. ಅವರು ನಿಮ್ಮ ಸಂಗಡ ಪ್ರಾರ್ಥನೆ Because ಮಾಡುತ್ತಾರೆ. family devotion and faith is caught rather than taught. ಮತ್ತು ಈ ಒಂದು ಕುಟುಂಬದಲ್ಲಿ ಒಂದು ಆರಾಧನೆಗಳು ಮತ್ತು ಆ ಒಂದು ಭಕ್ತಿಯನ್ನ ಅದು ಕಲಿಸುವುದರಿಂದ ಅಲ್ಲ, ಅದು ನೋಡುವುದರಿಂದ ಅವರು ಕಲ್ತುಕೊಳ್ತಾರೆ. And we men have a greater responsibility in this. ಮತ್ತು ಪುರುಷರಾಗಿ ಇದರಲ್ಲಿ ನಾವು ಪ್ರಾಮುಖ್ಯ ಭಾಗವನ್ನ ನಾವು ವಹಿಸಿದ್ದೇವೆ. I like what Andrew Murray says. ಮತ್ತು ಆಂಡ್ರೂ ಮುರೆ ಅನ್ನುವಂಥ ದೇವರ ಸೇವಕರು ಹೇಳಿದಂತ ಹೇಳಿಕೆ ನನಗೆ ಬಹಳ ಇಷ್ಟ. He says the secret of the home rule is self rule. ಮತ್ತು ಕುಟುಂಬದ ಒಂದು ರಹಸ್ಯ ಅದು ಸ್ವತಃ ಮಾಡುವಂತ ಒಂದು ನಿಯಮಗಳಾಗಿವೆ. He says first being ourselves what we want our children to be. ಮತ್ತು ಮೊದಲು ಮಕ್ಕಳು ಏನಾಗಬೇಕು ಅದು ನಾವೇ ಆಗಿರುವುದು. ಅದೇ ಒಂದು ರಹಸ್ಯ ಆಗಿದೆ. You first be what your children want to be. You should be that first. ಮತ್ತು ನಿಮ್ಮ ಮಕ್ಕಳು ಏನಾಗಿರಬೇಕಂತ ನೀವು ಬಯಸ್ತಾ ಇದ್ರೋ ಅದು ನೀವೇ ಆಗಿರ್ರಿ ಮೊದಲು. You know why? ಯಾಕೆ ಗೊತ್ತಾ? Because fathers, you are superhero for your children. ಯಾಕೆಂದ್ರೆ ತಂದೆಗಳು ನಿಮ್ಮ ಮಕ್ಕಳಿಗೆ ನೀವೇ ಸೂಪರ್ ಮ್ಯಾನ್ ಆಗಿದ್ದೀರಿ. Dad, you are a superhero. ಮತ್ತು ತಂದೆಗಳೇ ನೀವೇ ಆ ಒಂದು ಸೂಪರ್ ಹೀರೋ ಆಗಿದ್ದೀರಿ ಮಕ್ಕಳಿಗೆ. We don't need Bollywood hero. ಮತ್ತು ಬಾಲಿವುಡ್ ಹೀರೋ ಅವರಿಗೆ ಅವಶ್ಯಕತೆ ಇಲ್ಲ ರೀ. They get money to love some other lady. ಮತ್ತು ಇನ್ನೊಬ್ಬ ಸ್ತ್ರೀಯನ್ನ ಪ್ರೀತಿಸಲಿಕ್ಕೆ ಅವರಿಗೆ ಹಣ ಬರ್ತದೆ, ಅದಕ್ಕೆ ಮಾಡ್ತಾರೆ. What you get and I get. ಮತ್ತು ನಮಗೆ ಏನ್ ಸಿಗ್ತದೆ ಮಾಡೋದ್ರಿಂದ? You pay money to see that. ಮತ್ತು ನೀವು ಅದಕ್ಕೆ ಹಣ ಕೊಟ್ಟು ಖರ್ಚು ಮಾಡಿ ಅದನ್ನ ನೋಡ್ಲಿಕ್ಕೆ ಹೋಗ್ತೀರಾ. And top of that popcorn, samosa, cold drink extra. ಮತ್ತೆ ಬರೀ ಚಲನಚಿತ್ರ ನೋಡೋದು ಮಾತ್ರವಲ್ಲ, ಪಾಪ್ಕಾರ್ನ್ ತಿಂದು ಕೋಲಾ ಕುಡಿದು ಮತ್ತೆ ಎಲ್ಲ ಖರ್ಚನ್ನು ಮಾಡ್ಕೊಳ್ತೀರಾ. You are real superheroes. ಮತ್ತು ನೀವೇ ನಿಜವಾದಂತ ನಿಮ್ಮ ಮಕ್ಕಳಿಗೆ ಹೀರೋಗಳಾಗಿದ್ದೀರಿ. So as a superhero, ಮತ್ತು ನೀವು ಆ ಸೂಪರ್ ಹೀರೋ ಆಗಿ take your kids to church. ಮತ್ತು ಮಕ್ಕಳನ್ನ ಸಭೆಗೆ ಕರ್ಕೊಂಡು ಹೋಗ್ರಿ. Come to church as a family. ಮತ್ತು ಕುಟುಂಬವಾಗಿ ನೀವು ಸಭೆಗೆ ಬನ್ನಿರಿ. It's a good sight to see family coming together to church. ಮತ್ತು ಕುಟುಂಬವಾಗಿ ನೀವು ಆರಾಧನೆಗೆ ಸಭೆಗೆ ಜೊತೆಯಲ್ಲಿ ಬರುವುದು ಅದೆಷ್ಟೋ ರಮ್ಯಕರವಾದಂತ ಒಂದು ದೃಶ್ಯ. You attend wedding party. ಮತ್ತು ನೀವು ವೆಡ್ಡಿಂಗ್ ಪಾರ್ಟಿನ ಅಂದ್ರೆ ಮದುವೆಗಳಿಗೆ ಹೋಗಿದ್ದೀರಾ? Birthday party. ಮತ್ತು ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೀರಾ? You all go separate or go together? ಮತ್ತು ಬೇರೆ ಬೇರೆ ಆಗಿ ನೀವು ಆ ಒಂದು ಫಂಕ್ಷನ್ ಗಳಿಗೆ ಹೋಗ್ತೀರಾ? When you can go to a party together, why can't you come to church together? ಮತ್ತು ಪಾರ್ಟಿಗೆ ನೀವು ಆ ರೀತಿಯಲ್ಲಿ ಕುಟುಂಬವಾಗಿ ಜೊತೆಯಾಗಿ ಹೋದ್ರೆ ಮತ್ತೆ ಸಭೆಗೆ ಆರಾಧನೆಗೆ ಯಾಕೆ ಜೊತೆಯಾಗಿ ಬರಬಾರ್ದು? Think about it. ಇದರ ಬಗ್ಗೆ ಯೋಚನೆ ಮಾಡ್ರಿ. I am speaking to dads and husbands. ಮತ್ತು ನಾನು ಗಂಡಂದಿರಿಗೆ ಮತ್ತು ತಂದೆಗಳಿಗೆ ಮಾತನಾಡ್ತಾ ಇದ್ದೇನೆ. For too many years you have delegated the spiritual responsibility to your wife.
ಮತ್ತು ದೀರ್ಘಾವಧಿ ಅನೇಕ ದಿನಮಾನಗಳಿಂದ ಆ ಒಂದು ಆತ್ಮಿಕ ಜವಾಬ್ದಾರಿಯನ್ನ ನಿಮ್ಮ ಹೆಂಡತಿಗೆ ನೀವು ಒಪ್ಪಿಸಿಬಿಟ್ಟಿದ್ದೀರಾ. While you went into the world to earn a living, ಮತ್ತು ನೀವು ಒಂದು ಹೊಟ್ಟೆಪಾಡಿಗಾಗಿ ಲೋಕದಲ್ಲಿ ದುಡ್ಲಿಕ್ಕೆ ಹೋದಾಗ God never meant that you lay a burden on your wife. ಮತ್ತು ದೇವರು ಎಂದಿಗೂ ನಿನ್ನ ಹೆಂಡತಿಯ ಮೇಲೆ ಆ ಜವಾಬ್ದಾರಿಯನ್ನು ಹಾಕುವಂತ ಹೇಳಿಲ್ವಲ್ಲ. It should be a shared responsibility. ಮತ್ತು ಅದು ಜೊತೆಯಲ್ಲಿ ತೆಗೆದುಕೊಳ್ಳಬೇಕಂತ ಒಂದು ಜವಾಬ್ದಾರಿ ಆಗಿದೆ ಅಲ್ಲ. God meant the relationship to be shared responsibility. It should be a shared responsibility. ಮತ್ತು ನೀವು ಜೊತೆಯಲ್ಲಿ ಆ ಜವಾಬ್ದಾರಿಯನ್ನು ವಹಿಸುವಂತದ್ದು ಅದು ದೇವರು ಬಯಸುವಂತದ್ದಾಗಿದೆ. And men, you should take the lead. ಮತ್ತು ಪುರುಷರೇ ನೀವು ದಯಮಾಡಿ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿದೆ. Third reason, if you want your family to serve the Lord, ಮತ್ತು ಮೂರನೇ ಒಂದು ಕಾರಣ, ನಿಮ್ಮ ಒಂದು ಕುಟುಂಬ ದೇವರನ್ನು ಸೇವೆ ಮಾಡಬೇಕಂದರೆ become a student of obedience. ಮತ್ತು ಆ ವಿಧೇಯತೆಯ ಒಂದು ಶಿಷ್ಯರಾಗಿರಿ ಅಥವಾ ವಿದ್ಯಾರ್ಥಿಗಳಾಗಿರಿ. When Joshua said, fear the Lord and serve him in faithfulness, ಮತ್ತು ದೇವರಿಗೆ ಭಯಪಟ್ಟು ಆ ಒಂದು ಭಯದಿಂದ ಮತ್ತು ಭಯಪಡುತ್ತಾ ನೀವು ಆತನ ಸೇವೆ ಮಾಡಿ ಅಂತ this ಹೇಳುವಾಗ was Joshua's burden of heart. ಮತ್ತು ಇದು ಯೆಹೋಶುವನ ಒಂದು ಭಾರವಾಗಿತ್ತು. He specifies what it means when he says in all faithfulness. ಮತ್ತು ಆತನ ಹೇಳ್ತಾನೆ ಈ ಎಲ್ಲ ಒಂದು ನಂಬಿಗಸ್ತಿಕೆಯಲ್ಲಿ In every area of your life, surrendering to the lordship of Jesus. ಮತ್ತು ನಿಮ್ಮ ಜೀವಿತದ ಎಲ್ಲ ಹಂತ ಭಾಗದಲ್ಲಿ ನೀವು ದೇವರಿಗೆ ಒಳಗಾಗಿರಿ ಅಂತ ಹೇಳ್ತಾ ಇದ್ದಾನೆ. All faithfulness means there is no hidden rooms or no reserves for other things. ಮತ್ತು ನೀವು ಎಲ್ಲದರಲ್ಲಿ ಆತನಿಗೆ ನಂಬಿಗಸ್ತರಾಗಿರಿ ಅಂತ ಹೇಳುವಾಗ ಅಲ್ಲಿ ಯಾವುದು ಬಚ್ಚಿಡಲ್ಪಟ್ಟದ್ದು ಮತ್ತು ಆತನಿಗೆ ಬಯಲಾಗದೇ ಇರುವಂತದ್ದು ಯಾವುದು ಇಲ್ಲರಿ. Joshua told them to put off the pagan gods they worship. ಮತ್ತು ಅವರು ಆರಾಧನೆ ಮಾಡ್ತಾ ಇರುವಂತಹ ಅನ್ನ ದೇವತೆಗಳನ್ನ ನೀವು ಬಿಟ್ಟು ಬಿಡ್ರಿ ಎಂದಾಗ ಆತನು ಘೋಷಣೆ ಮಾಡುತ್ತಾ ಹೇಳ್ತಾ ಇದ್ದಾನೆ. In Joshua's time it was the pagan gods. ಮತ್ತು ಆ ಯೆಹೋಶುವನ ಕಾಲದಲ್ಲಿ ಅದು ಅನ್ಯ ದೇವತೆಗಳು ಆಗಿದ್ದವು. But in today's time, ಆದರೆ ಈ ಒಂದು ಆಧುನಿಕ ದಿನಗಳಲ್ಲಿ what are the other idols we worship? ಮತ್ತು ನಾವು ಆರಾಧನೆ ಮಾಡುವಂತ ಅನ್ಯ ದೇವತೆಗಳು ಯಾವುವು? It is materialism ಮತ್ತು ಆ ಒಂದು ವಸ್ತುಗಳನ್ನು ಕೊಂಡುಕೊಳ್ಳುವಂತ ಒಂದು ಅನ್ಯ ದೇವತೆ and the pleasures of the things. ಮತ್ತು ಲೋಕದ ಒಂದು ಎಲ್ಲ ಭೋಗಗಳು. Today we are so addicted to gadgets. ಮತ್ತು ಇಂದು ನಾವು ಅನೇಕ ಒಂದು ತಾಂತ್ರಿಕ ಒಂದು ಉಪಕರಣಗಳಿಗೆ ನಾವು ಅಭ್ಯಾಸ ಆಗ್ಬಿಟ್ಟಿದೆ. We are not concerned for the needy right with us. ಮತ್ತು ನಮಗೆ ಈಗಿರುವಂತ ಅವಶ್ಯಕತೆಗಳನ್ನು ನಾವು ನೋಡುವುದಿಲ್ಲ. Let me narrate to you a story. ಮತ್ತು ನಿಮಗೊಂದು ಕಥೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. True story. ನಿಜವಾದಂತ ಒಂದು ಕಥೆ. A teacher from the primary school asked a student to write an essay. ಮತ್ತು ಪ್ರಾಥಮಿಕ ಶಾಲೆಯಿಂದ ಒಬ್ಬ ಶಿಕ್ಷಕಿ ಆ ಮಗುವಿಗೆ ಒಂದು ಎಸ್ಸೆ ಅನ್ನು ಬರಿ ಅಂತ And ಹೇಳ್ತಾಳೆ. the topic of the essay was, ಮತ್ತು ಆ ಒಂದು ಪ್ರಬಂಧದ ಒಂದು ಅಂಶ ಏನಂದ್ರೆ, what they would like God to do for them. ಮತ್ತು ದೇವರು ಅವರಿಗೆ ಏನು ಮಾಡಬೇಕೆಂಬುದಾಗಿ ಬಯಸುತ್ತಾನೆ ಎಂಬುದಾಗಿ ಆ ಒಂದು ಪ್ರಬಂಧ. And the end of the day, when the teacher was marking the essay, ಮತ್ತು ಆ ಒಂದು ಎಲ್ಲ ಪ್ರಬಂಧಗಳನ್ನು ನೋಡಿ ಮಾರ್ಕ್ಸ್ಗಳನ್ನು ಹಾಕುವಂತಹ ದಿನದಲ್ಲಿ the teacher read one essay and that made her very emotional. ಮತ್ತು ಒಂದು ಪ್ರಬಂಧವನ್ನು ಓದಿ, ವಿದ್ಯಾರ್ಥಿ ಒಂದು ಪ್ರಬಂಧವನ್ನು ಓದಿ ಆಕೆಗೆ ಬಹಳ ಭಾವನಾತ್ಮಕವಾಗಿ ಮಾಡಿತು. So when the husband walked in, ಮತ್ತು ಆ ಗಂಡನು ಅಲ್ಲಿ ಒಳಗೆ ಬಂದಾಗ he saw his wife crying. ಮತ್ತು ಹೆಂಡತಿ ಅಳುತ್ತಾ ಅಲ್ಲಿ ಇದ್ದಾಳೆ. And the husband asked, what happened? ಮತ್ತು ಗಂಡನು ಕೇಳ್ತಾನೆ, ಏನಾಯಿತು? And the wife said, read this, one of my student wrote this essay. ಮತ್ತು ನನ್ನ ಒಂದು ವಿದ್ಯಾರ್ಥಿ ಬರೆದಂತ ಪ್ರಬಂಧವನ್ನ ನೀನು ಓದು ಎಂಬುದಾಗಿ ಆಕೆ ಅಳುತ್ತಾ ಗಂಡನಿಗೆ ಹೇಳ್ತಾಳೆ. Listen to the boy's essay. ಮತ್ತು ಆ ಒಂದು ಹುಡುಗನು ಬರೆದಂತ ವಿಷಯವನ್ನು He ನೋಡಿ. says, oh God, ಓ ದೇವರೇ, tonight I'm asking you something very special. ಇಂದು ರಾತ್ರಿ ನಾನು ವಿಶೇಷವಾದದ್ದನ್ನು ನಿನಗೆ ಕೇಳುತ್ತಾ ಇದ್ದೇನೆ. He says, make me into a television. ಮತ್ತು ನನ್ನನ್ನು ಒಂದು ದೂರದರ್ಶನವಾಗಿ, ಟೆಲಿವಿಷನ್ ಆಗಿ, ಟಿವಿಯಾಗಿ ಮಾಡು. I want to take the TV's place. ಮತ್ತು ನಾನು ಆ ಟಿವಿಯ ಸ್ಥಾನವನ್ನ ನಾನು ವಹಿಸಲು ನನಗೆ ಇಷ್ಟ. I want to live like the TV in my house. ನನ್ನ ಮನೆಯಲ್ಲಿ ನಾನೇ ಆ ಟಿವಿ ಆಗಿದ್ರೆ ಎಷ್ಟೋ ಚೆನ್ನಾಗಿರುತ್ತದೆ. Have my own special place. ನನಗೆ ಆದಂತ ಒಂದು ವಿಶೇಷವಂತ ಸ್ಥಾನ ಇದೆ ಅದಕ್ಕೆ. And have my family around me. ಮತ್ತು ನನ್ನ ಎಲ್ಲ ಕುಟುಂಬಸ್ಥರು ನನ್ನ ಸುತ್ತಲೂ ಯಾವಾಗಲೂ ಕೂತ್ಕೊಳ್ಳುವಂತದ್ದು. I want to be taken seriously when I talk. ಮತ್ತು ನಾನು ಗಂಭೀರವಾಗಿ ಮಾತನಾಡುವಾಗ ನನ್ನನ್ನು ಗಂಭೀರವಾಗಿ ಕೇಳಿಸಿಕೊಳ್ಳುವವರು ನನಗೆ ಬೇಕು. I want to be the center of attention. ಮತ್ತು ಎಲ್ಲ ಆಕರ್ಷಣೆಗೆ ನಾನು ಕೇಂದ್ರವಾಗಿರಬೇಕು. I want to be heard without interruption. ಮತ್ತು ಯಾರು ನಮ್ಮನ್ನು Without disturbance. ಮತ್ತು ನಮಗೆ ಡಿಸ್ಟರ್ಬ್ ಮಾಡದಂತೆ ಆ ಸಂಭಾಷಣೆಯಲ್ಲಿ ಆ ರೀತಿ ನಾವು ನಿರತರಾಗಿರಬೇಕು. I want to receive the same special care
that the TV receives when it is not working. ಮತ್ತು ಟಿವಿ ಕೆಲಸ ಮಾಡದೇ ಇದ್ರೂ ಸಹ ಅದಕ್ಕೆ ಎಷ್ಟು ಗಮನ ಕೊಡುತ್ತಾರೋ ಅಷ್ಟೇ ಗಮನ ನನಗೆ ಕೊಡುವಂತೆ ನಾನು ಬಯಸುತ್ತೇನೆ. I want to have the company of my dad. ಮತ್ತು ನಾನು ನನ್ನ ತಂದೆಯ ಜೊತೆಯಲ್ಲಿ ನಾನು ಇರಬೇಕಂತ ಬಯಸ್ತೇನೆ. When he arrives home from work, even if he is tired, ಮತ್ತು ದಣಿದು ಆತನು ಆ ಒಂದು ತನ್ನ ಕೆಲಸದಿಂದ ಮನೆಗೆ ಬಂದರೂ ಸಹ I want my mom to have me. ಮತ್ತು ನನ್ನ ಒಂದು ತಾಯಿಯು ನನ್ನ ಹತ್ತಿರ ಇರಬೇಕಂತ ನನಗೆ ಬಯಸ್ತೇನೆ. When she is sad, upset, and she is, instead of ignoring me, she is all eyes to me. ಮತ್ತು ದುಃಖದಲ್ಲಿ ನಾನು ಇದ್ರೂ ಸಹ ನನ್ನ ಕಡೆ ಗಮನ ಹರಿಸಿದಂತೆ ಮತ್ತು ಆಕೆ ಸುಮ್ಮನೆ ಆ ರೀತಿಯಲ್ಲಿ ನನ್ನನ್ನು ಸುಮ್ಮನೆ ಆಗಿಸ್ತಾಳೆ. I want my brothers to fight to be with me. ಮತ್ತು I want my brothers to fight to be with me. ಮತ್ತು ನನಗಾಗಿ ನನ್ನ ಅಣ್ಣ ತಮ್ಮಂದ್ರು ಜಗಳವಾಡಬೇಕು ಅಂತ ನಾನು ಬಯಸ್ತೇನೆ. I want to feel that my family just leaves everything aside just to spend time with me. ಮತ್ತು ನನ್ನ ಒಂದು ಕುಟುಂಬ ಎಲ್ಲವನ್ನು ಬದಿಗಿಟ್ಟು ನನ್ನ ಜೊತೆಯೇ ಸಮಯ ಕಳಿಬೇಕಂತ ನಾನು ಅಪೇಕ್ಷಿಸ್ತಾ And ಇದ್ದೇನೆ. last but not the least, ಮತ್ತು ಇದು ಕೊನೆಯದಾಗಿದೆ. make it that ಮತ್ತು I can make them all happy and entertain them. ಮತ್ತು ಅವರೆಲ್ಲರನ್ನ ಮನರಂಜಿಸಿ ನಾನು ಸಂತೋಷವಾಗಿ ಇಡಲು ಬಯಸುತ್ತೇನೆ. Lord, I don't ask much from you. ದೇವರೇ, ನಾನು ಇನ್ನೂ ಇದಕ್ಕಿಂತ ಹೆಚ್ಚು ನಾನು ಏನು ಕೇಳುವುದಿಲ್ಲ. I just want to live like every other TV. ಮತ್ತು ನಾನು ಕೇವಲ ಎಲ್ಲಾ ಟಿವಿಗಳಂತೆ ನಾನು ಒಂದು ಟಿವಿ ಆಗಿರಲಿಕ್ಕೆ ನಾನು At ಇಷ್ಟಪಡುತ್ತೇನೆ. that moment, the husband said, ಮತ್ತು ಆ ಕ್ಷಣದಲ್ಲಿ ಆ ಶಿಕ್ಷೆಗೆ ಒಂದು ಗಂಡನು ಹೇಳುತ್ತಾನೆ, my God, ನನ್ನ ದೇವರೇ, poor kid. ಮತ್ತು ಬಹಳ ಆ ಬಡಪಾಯಿ ಮಗು, What horrible parents. ಮತ್ತು ಎಂತ ಭಯಂಕರವಾದಂತ ತಂದೆ The ತಾಯಿಗಳು. wife looked at him ಮತ್ತು ಆ ಹೆಂಡತಿ ತಿರುಗಿ ನೋಡಿ ಹೇಳ್ತಾಳೆ and said, ಅಂತ ಹೇಳ್ತಾಳೆ, our son wrote this essay. ನನ್ನ ಮಗನೇ ಈ ಒಂದು ಪ್ರಬಂಧವನ್ನ ಬರೆದಿದ್ದಾನೆ. Our son wrote this essay. ನಮ್ಮ ಮಗನೇ ಈ ಪ್ರಬಂಧವನ್ನು ಬರೆದಿದ್ದಾನೆ. Today, mobile phones have taken place in our lives. ಮತ್ತು ಇಂದು ಮೊಬೈಲ್ ಫೋನ್ಗಳು ಬಹಳ ಪ್ರಾಮುಖ್ಯವಾದಂತ ಭಾಗವನ್ನು ನಮ್ಮ ಜೀವಿತದಲ್ಲಿ What ವಹಿಸಿದೆ. was the purpose of mobile phone? ಮತ್ತು ಮೊಬೈಲ್ ಫೋನ್ಗಳ ಒಂದು ಅವಶ್ಯಕತೆ ಏನಾಗಿತ್ತು? To connect people who are far. ಮತ್ತು ದೂರದಲ್ಲಿ ಇದ್ದವರನ್ನ ಸಂಪರ್ಕಿಸುವುದಕ್ಕಾಗಿ ಮೊಬೈಲ್ ಫೋನ್ಗಳು ಬೇಕು. That purpose was accomplished. ಮತ್ತು ಅದು ಆ ಒಂದು ಅವಶ್ಯಕತೆ ಅದು ನೀಗಿತು. But forgetting those who are close. ಆದರೆ ಹತ್ತಿರದಲ್ಲಿ ನಿಕಟದಲ್ಲಿ ಇರುವಂತವರ ಜೊತೆಲಿ ಅದು ತಪ್ಪಿ ಹೋಗಿದೆ. Yes? ಹೌದಾ? You are standing in one corner of the road. ಮತ್ತು ದಾರಿಯ ಒಂದು ಮೂಲೆಯಲ್ಲಿ ನೀವು ನಿಂತಿದ್ದೀರಾ. And one person is walking, suddenly trips and falls. ಮತ್ತು ಇದ್ದಕ್ಕಿಂತ ಒಬ್ಬ ವ್ಯಕ್ತಿಯು ಆತನು ಜಾರಿಯಲ್ಲಿ ಕೆಳಗೆ ಬೀಳ್ತಾನೆ. Will you laugh? ಮತ್ತು ನೀವು ನಗ್ತೀರಾ? Honestly. ನೀವು ನಗ್ತೀರಾ? Tell me, you'll not feel like laughing. The funny side, no? ಮತ್ತು ಇದಕ್ಕಿದ್ದಂಗೆ ಬಿದ್ದರೆ ಅದು ನಮಗೆಲ್ಲ ಹಾಸ್ಯಾಸ್ಪದವಾಗಿರ್ತಲ್ಲ, ನಗ್ತೀವಲ್ಲ. We laugh. ನಾವು ನಗ್ತೇವೆ. Leave the man. ಮತ್ತು ಆ ಮನುಷ್ಯನ ಬಿಡ್ರಿ. Maybe your mobile falls. ಮತ್ತು ಒಂದು ವೇಳೆ ನಿಮ್ಮ ಮೊಬೈಲ್ ಬಿದ್ದರೆ What will happen? ಅಲ್ಲಿ ಏನಾಗ್ತದೆ? Ayyamma. ಅಯ್ಯಮ್ಮ. Man falling, you laugh. Mobile falling, amma. ಮತ್ತು ಮನುಷ್ಯನ ಬಿದ್ದರೆ ನೀವು ಹಾಸ್ಯಾಸ್ಪದ ನಗ್ತೀರಾ, ಆದ್ರೆ ಮೊಬೈಲ್ ಬಿದ್ದರೆ ಅಯ್ಯಮ್ಮ ಅಂತೀರಾ. You value this so much, you know. ಮತ್ತು ಇದನ್ನ ಬಹಳ ನೀವು ಬಹುಮೂಲ್ಯವಾಗಿ ಎಣಿಸ್ತೀರಿ ಗೊತ್ತಾ? I don't know whether you brought the Bible or forgot to buy the Bible, but mobile is definitely with everybody. ಮತ್ತು ನೀವು ಬೈಬಲ್ಗಳನ್ನ ತಂದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಖಂಡಿತವಾಗಿ ಮೊಬೈಲ್ಗಳನ್ನ ನೀವು ತಂದಿರ್ತೀರಾ. I don't know whether this generation knows this phone. ಮತ್ತು ಈ ಒಂದು ಆಧುನಿಕ ಜನರು ಅಥವಾ ಪೀಳಿಗೆ ಈ ಒಂದು ಫೋನ್ ಗೊತ್ತಿತ್ತೋ ಇಲ್ಲ ಗೊತ್ತಿಲ್ಲ. Our time, our fingers used to get swollen dialing. ಮತ್ತು ಅದನ್ನು ತಿರುಗಿಸಲಿಕ್ಕೆ ನಮ್ಮ ಕೈ ಬೆರಳು ದಪ್ಪ ಆಗ್ಬಿಡ್ತಾ ಇತ್ತು. That finger would not go in the hole. I could use another finger. ಮತ್ತು ಆ ಬೆರಳು ತೋರಿಸುವಂತ ಬೆರಳು ಅಲ್ಲಿ ಒಳಗಿಡಕ್ಕೆ ಆಗ್ತಿರ್ಲಿಲ್ಲ, ಆದ್ರೆ ಸಣ್ಣ ಬೆರಳನ್ನ ಇಟ್ಕೊಂಡು ಕೆಲವು ಸಾರಿ ತಿರುಗಿಸಿದ್ದೇವೆ. When phones were tied with the wire, humans were free. ಆ ಒಂದು ವೈರ್ ಫೋನ್ಗೆ ಕನೆಕ್ಟ್ ಆಗಿರುವಾಗ ಮತ್ತು ಆ ಮನುಷ್ಯರು ಬಿಡುಗಡೆಯಲ್ಲಿದ್ರು, ಸ್ವತಂತ್ರದಲ್ಲಿದ್ರು. Today phones are without wire, we are bound. ಮತ್ತು ಇವತ್ತು ಫೋನ್ಗಳಿಗೆ ವೈರ್ ಯಾವುದು ಕನೆಕ್ಟ್ ಆಗಿರೋದಿಲ್ಲ, ಆದ್ರೆ ನಾವೆಲ್ಲರೂ ಅದಕ್ಕೆ ಬಂಧಿತರಾಗಿದ್ದೇವೆ. Do you know how is family time today? ಮತ್ತು ನಮ್ಮ ಕುಟುಂಬದ ಒಂದು ಸಮಯಗಳು ಯಾವ ರೀತಿಯಲ್ಲಿ ಇರ್ತದೆ ಗೊತ್ತಾ? Look up. This is family time today. ಮತ್ತು ನಮ್ಮ ಕುಟುಂಬಗಳಿರುವಂತಹ ಒಂದು ಪರಿಸ್ಥಿತಿ ಹೀಗೆ ಇರ್ತದೆ ನೋಡ್ರಿ, ಈಗಿನ ಪರಿಸ್ಥಿತಿ. Do you know how today's children play? ಮತ್ತು ಈಗಿನ ಮಕ್ಕಳು ಯಾವ ರೀತಿಯಲ್ಲಿ ಆಟ ಆಡ್ತಾರೆ ಗೊತ್ತಾ? ನೋಡ್ರಿ. Look up to us. This is how we children play today. ಮತ್ತು ನಮ್ಮ ಮಕ್ಕಳು ಆಡುವಂತ ಒಂದು ವಿಧಾನ ಇದೆ ಈ ರೀತಿಯಲ್ಲಿ. This is play time. ಇದು ಆಟದ ಸಮಯ. I come from a time when we were small
We used to play in the sun morning to night. ಮತ್ತು ನಮ್ಮ ಕಾಲದಲ್ಲಿ ನಾನು ಚಿಕ್ಕವನಾಗಿರುವಾಗ ನಾವು ಆಟ ಆಡೋದು ಅಂತಂದ್ರೆ ಆ ಒಂದು ಬಿಸಿಲಿನಲ್ಲಿ ಬೆವರು ಸುರಿಸ್ತಾ ಇರುವಂತ ಆಟ ಆಡೋದು. We'll become full tan and black. ಮತ್ತು ಎಲ್ಲ ಕಪ್ಪಗಾಗ್ಬಿಡ್ತೇವೆ ಮತ್ತು ಬೆವರು ಸುರಿಸ್ತಾ ಇರ್ತೇವೆ. One day I came home from the ground all mud, full tan, and ran in the kitchen. ಮತ್ತು ಎಲ್ಲ ಒಂದು ಬಟ್ಟೆ ಎಲ್ಲ ಹೊಲಸಾಗಿದೆ ಮತ್ತು ನಾನು ಆ ರೀತಿಯಲ್ಲಿ ಬೆವರಿನಲ್ಲಿ ಇದ್ದೇನೆ ಮತ್ತು ಹಂಗೆ ನಾನು ಅಡಿಗೆ ಮನೆಯಲ್ಲಿ ಹೋಗ್ಬಿಟ್ಟೆ. My mother shouted, "Hey, who are you running in the kitchen?" ಯಾರದು ಓಡ್ತಾ ಇರೋದು ಅಡಿಗೆ ಮನೆಯಲ್ಲಿ ಅಂತ ಅವರು ನನ್ನ ತಾಯಿ. Amma, I am your son only, look properly. ಮತ್ತು ನನ್ನ ತಾಯಿಗೆ ಹೇಳಿದೆ, ಅಮ್ಮ ನಾನೇ ನಿನ್ನ ಮಗ ಅಂತ ಹೇಳಿದೆ. Our color is to change. ಮತ್ತು ನಮ್ಮ ಬಣ್ಣಗಳೇ ಬದಲಾಗ್ತಾ ಇತ್ತು ಆಟ ಆಡಿದ್ರೆ. Today's quality time. ಮತ್ತು ಇವತ್ತಿನ ಒಂದು ಒಳ್ಳೆ ಒಂದು ಮಟ್ಟದ ಒಂದು ಸಮಯ ನೋಡ್ರಿ. I want you to take time to spend time with the people who mean to you today. ಮತ್ತು ನಿಮಗೆ ಅರ್ಥ ಅಂದ್ರೆ ನಿಮಗೆ ಅರ್ಥ ಇರುವಂತ ಒಂದು ವ್ಯಕ್ತಿಗಳ ಜೊತೆ, ನಿಮಗೆ ಅರ್ಥವಾಗುವಂತ ವ್ಯಕ್ತಿಗಳ ಜೊತೆ ನೀವು ಸಮಯ ಕಳೆಯಿರಿ. Enjoy growing old with your wife. ಮತ್ತು ನಿಮ್ಮ ಹೆಂಡತಿಯ ಜೊತೆ ಬೆಳೀತಾ ಇದ್ದ ಹಾಗೆ ಅವಳ ಜೊತೆ ಸಂತೋಷ ಪಡ್ರಿ. See your kids grow up. ಮತ್ತು ನಿನ್ನ ಮಕ್ಕಳ ಆ ಒಂದು ಬೆಳವಣಿಗೆಯನ್ನ ನೀವು ನಿಮ್ಮ ಕಣ್ಣಾರೆ ನೀವು ಕಾಣ್ರಿ. Because after some time they will leave the nest and go ahead in life. ಮತ್ತು ಕೆಲವೇ ಕಾಲಗಳ ನಂತರ ಆ ಮಕ್ಕಳು ಬೆಳೆದು ಅವರ ಒಂದು ಉನ್ನತ ಒಂದು ವಿದ್ಯಾಭ್ಯಾಸಕ್ಕಾಗಿ ಅವರು ಬೇರೆ For ಹೋಗ್ತಾರೆ. their jobs, their studies and career, they will leave the house. ಮತ್ತು ಅವರು ತಮ್ಮ ಕೆಲಸಕ್ಕಾಗಿ ಉದ್ಯೋಗಗಳಿಗಾಗಿ ಮತ್ತು ಅವರು ಬೇರೆ ಒಂದು ಪ್ರದೇಶಕ್ಕೆ ಅವರು ಸ್ಥಳಾಂತರಿಸಲ್ಪಡುತ್ತಾರೆ. All that you will have is empty house. ಮತ್ತು ನಿಮಗೆಲ್ಲ ಉಳಿದಿದ್ದು ಖಾಲಿಯಾದಂತ ಮನೆ ಅಷ್ಟೇ. Build memories. ಮತ್ತು ಒಳ್ಳೆ ಒಂದು ಜ್ಞಾಪಕ ಒಂದು ಸಮಯಗಳನ್ನ ನೀವು ಇಟ್ಕೊಳ್ರಿ. Money is not everything. ಹಣವು ಎಲ್ಲವನ್ನು ಕೊಡೋದಿಲ್ರಿ. Money is not everything. ಹಣವು ಎಲ್ಲ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. We live with memories. ಆದರೆ ಆ ಒಂದು ಮೆಮೊರಿಗಳು ಅದು ಬಹಳ ಪ್ರಾಮುಖ್ಯ. the fourth ಜ್ಞಾಪಕ. thing. ಮತ್ತು ಇದು ನಾಲ್ಕನೇ ಸಂಗತಿ. Remember your spiritual heritage. ಮತ್ತು ನೀವು ಆ ಒಂದು ಆತ್ಮಿಕ ಒಂದು ಸ್ವಾಸ್ಥ್ಯವನ್ನ ನೀವು ಗುರುತಿಸಿರಿ. You can't force people to serve the Lord. ಮತ್ತು ನೀವು ಬಲವಂತವಾಗಿ ದೇವರ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಒತ್ತಾಯ ಮಾಡ್ಲಿಕ್ಕೆ ಆಗಲ್ಲ. Some people choose to serve the God of this world and the God of the universe. ಮತ್ತು ಕೆಲವರು ಈ ರೀತಿಯಲ್ಲಿ ಈ ಒಂದು ಲೋಕದ ದೇವತೆಗಳನ್ನು ಆರಾಧಿಸ್ತಾರೆ ಮತ್ತು ಈ ಒಂದು ಇಡೀ ಜಗತ್ತಿನ ಒಂದು ದೇವತನ್ನ ಆರಾಧಿಸ್ತಾರೆ. They are blinded. ಮತ್ತು ಅವರು ಮಂಕಾಗಿದ್ದಾರೆ. But give your family a good environment. ಆದರೆ ನಿಮ್ಮ ಒಂದು ಕುಟುಂಬಕ್ಕೆ ಒಳ್ಳೆ ವಾತಾವರಣವನ್ನು ಕಲ್ಪಿಸಿರಿ. I like what one man of God said. ಒಂದು ದೇವರ ಸೇವಕರು ಹೇಳಿದ್ದು ನನಗೆ ಬಹಳ ಹಿಡಿಸ್ತದೆ. When he was called to pray for housewarming. ಮತ್ತು ಒಂದು ಮನೆ ಪ್ರತಿಷ್ಠೆಗಾಗಿ ಅವರು ಪ್ರಾರ್ಥನೆ ಮಾಡಲಿಕ್ಕೆ He ಕರೆಯಲ್ಪಟ್ಟಾಗ said, God, make this home like heaven. ಮತ್ತು ಕರ್ತನೇ ಈ ಒಂದು ಮನೆಯನ್ನ ಪರಲೋಕದಂತೆ ನೀನು ಮಾರ್ಪಾಟು ಮಾಡು. That when you call us home, they will graduate from one heaven to another heaven. ಮತ್ತು When you call home, they will go from one heaven to another. ಮತ್ತು ನೀನು ನಿನ್ನ ಮನೆಗೆ ಅವರು ಕರೆಯುವಾಗ ಮತ್ತು ಒಂದು ಪರಲೋಕದಿಂದ ಅವರು ಇನ್ನೊಂದು ಪರಲೋಕಕ್ಕೆ ಅವರು ಸ್ಥಳಾಂತರಿಸಲ್ಪಡಲಿ ಎಂಬುದಾಗಿ. Build quality values, family values, godly values in your home. ನಿಮ್ಮ ಕುಟುಂಬಗಳಲ್ಲಿ ದೈವಿಕವಂತ ಒಳ್ಳೆ ಒಂದು ಆರೋಗ್ಯಕರವಂತ ಆತ್ಮಿಕ ಗುಣಲಕ್ಷಣಗಳನ್ನ ಕಲ್ಪಿಸಿರಿ, ಬೆಳೆಸಿರಿ. Your children will not be lost in the world. Your children won't get lost in the world. ಮತ್ತು ನಿಮ್ಮ ಮಕ್ಕಳು ಲೋಕದಲ್ಲಿ ಕಳೆದು ಹೋಗುವುದಿಲ್ಲ. They will come back there. ಅವರು ಹಿಂತಿರುಗಿ ದೇವರ ಕಡೆಗೆ ಬರುತ್ತಾರೆ. The last point. ಮತ್ತು ಕೊನೆಯ ಅಂಶ, In order to serve the Lord as a family, ನೀವು ಕುಟುಂಬವಾಗಿ ದೇವರನ್ನ ಯೆಹೋವನ್ನ ಸೇವೆ ಮಾಡಬೇಕಾದ್ರೆ choose daily to serve the Lord. ಮತ್ತು ಪ್ರತಿದಿನ ಸೇವೆ ಮಾಡೋದನ್ನ ನೀವು ಅಭ್ಯಾಸ ಮಾಡಿಕೊಳ್ಳಿರಿ. As for me and my house, Joshua said. ಮತ್ತು ಯೆಹೋಶುವನು ಹೇಳಿದಂತೆ ನಾನು ನನ್ನ ಕುಟುಂಬಸ್ಥರು ಆ ಯೆಹೋವನನ್ನು ಸೇವೆ ಮಾಡುತ್ತೇವೆ. This expresses the heart of the leader. ಮತ್ತು ಒಬ್ಬ ನಾಯಕನ ಒಂದು ಹೃದಯವನ್ನು ಅದು ವ್ಯಕ್ತ ಮಾಡುತ್ತದೆ. Matthew Henry said, ಮತ್ತು ಮ್ಯಾಥ್ಯೂ ಹೆನ್ರಿ ಅವರು ಇದನ್ನ ಹೇಳಿದರು, that serving the Lord involves serious godliness. ಮತ್ತು ದೇವರ ಸೇವೆ ಅಂತ ಹೇಳುವುದಾದ್ರೆ ಅದು ಗಂಭೀರವಾಗಿ ಆತನ ಕುರಿತು ಕೆಲಸ ಮಾಡುವಂಥದ್ದು. The phrase captures the spirit of Joshua's word. ಮತ್ತು ಆ ಒಂದು ಹೇಳಿಕೆ ಯೆಹೋಶುವನ ಹೇಳಿದಂತಹ ಒಂದು ಹೇಳಿಕೆಗೆ ಅದು ಗುರುತು ಮಾಡುತ್ತದೆ. If you and I want to do what Joshua did, ಮತ್ತು then it will mean serious godliness from us. ಮತ್ತು ನಮ್ಮಿಂದ ಅದು ಗಂಭೀರವಾದಂತ ಒಂದು ದೈವಿಕತ್ವ ಅಥವಾ ಭಕ್ತಿ ಅದು ನಮಗೆ ಪ್ರಾಮುಖ್ಯವಾಗಿರ್ತದೆ. Today we need a Joshua's generation. We need. ಮತ್ತು ಇಂದು ನಮಗೆ ಯೆಹೋಶುವನಂತಹ ಒಂದು ಜನಾಂಗ ಅಥವಾ ಕುಟುಂಬ ಬೇಕು. In the closing, what are the implications? ಮತ್ತು ಮುಕ್ತಾಯದಲ್ಲಿ ಮತ್ತು ಇದರ ಒಂದು ಪರಿಣಾಮಗಳೇನು? Each one must personally decide to serve the Lord. ಮತ್ತು ಪ್ರತಿಯೊಬ್ಬರು ವೈಯಕ್ತಿಕವಾಗಿ ನೀವು ನಿರ್ಧಾರ ಮಾಡಬೇಕು. I can't choose for you. ಮತ್ತು ನಿನಗಾಗಿ ನಾನು ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. You can't choose for me. ಮತ್ತು ನನಗಾಗಿ ನೀವು ನಿರ್ಧಾರ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ. Secondly, parents, you have an obligation to be a right example in your house. ಮತ್ತು ನಿಮ್ಮ ಕುಟುಂಬಗಳಲ್ಲಿ ತಂದೆ ತಾಯಿಗಳು ನೀವು ಒಂದು ಉದಾಹರಣೆಯಾಗಿ ಮಾದರಿಕರವಾಗಿ ಇರುವಂತದ್ದು ಅದು ಪ್ರಾಮುಖ್ಯವಾಗಿದೆ, ಅಗತ್ಯವಾಗಿದೆ. Going to somebody's house to take the Bible study is easy. ಮತ್ತು ಬೇರೆಯವರ ಮನೆಗೆ ಯಾರೋ ಮನೆಗೆ ಹೋಗಿ ಅಲ್ಲಿ ಬೈಬಲ್ ಸ್ಟಡಿ ನಡೆಸುವುದು ಬಹಳ ಸುಲಭಕರ.
taking Bible study in your own house is challenging. ನಿಮ್ಮ ಸ್ವಂತ ಮನೆಯಲ್ಲಿಯೇ ನಿಮ್ಮ ಕುಟುಂಬಕ್ಕೆ ಆ ಒಂದು ಬೈಬಲ್ ಸ್ಟಡಿ ತೆಗೆದುಕೊಳ್ಳೋದು ಅದು ನಿಜವಾಗಿಯೂ ಅದು ಸವಾಲಾಗಿರುತ್ತದೆ. Full night praying, night vigil prayer easy in somebody else's house. ಮತ್ತು ಬೇರೆಯವರ ಮನೆಯಲ್ಲಿ ಇಡೀ ಸಂಪೂರ್ಣ ರಾತ್ರಿ ಪ್ರಾರ್ಥನೆ ಮಾಡೋದು ಅದು ಬಹಳ ಸುಲಭಕರ. Praying in your own house for half an hour as a family very challenging. ಮತ್ತು ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಅರ್ಧ ತಾಸು ಜೊತೆಯಲ್ಲಿ ಪ್ರಾರ್ಥನೆ ಮಾಡೋದು ಅದು ನಿಜವಾಗಿ ಸವಾಲಾಗಿದೆ. We became obsessed with ministry saving the world by forgetting the first ministry saving the family. ಮತ್ತು ನಾವು ಲೋಕವು ನಾಶನವಾಗ್ತದೆ ಎಂಬುದಾಗಿ ಅದರ ಮೇಲೆ ನಾವು ಕೇಂದ್ರೀಕರಿಸ್ತಾ ಆ ಸೇವೆಯಲ್ಲಿ ನಿರತರಾಗುತ್ತಾ ಕುಟುಂಬದಲ್ಲಿ ಯಾವುದು ಅವಶ್ಯಕತೆ ಆಗಿದೆಯೋ ಅದನ್ನು ನಾವು ನೋಡಿಕೊಳ್ಳಂತೆ ಕುಟುಂಬಗಳು ನಾಶವಾಗಿ. We can't expect children to serve the Lord when we are not serious about ourselves. ಮತ್ತು ನಾವು ನಮ್ಮ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳದೇ ಇರೋ ಕಾರಣವಾಗಿ ನಮ್ಮ ಮಕ್ಕಳು ಅವರ ನಾಶದ ದಿಕ್ಕಿನಲ್ಲಿದ್ದಾರೆ. Father and mother, you have a shared responsibility. ತಂದೆ ತಾಯಿಗಳು ನೀವು ಜೊತೆಯಲ್ಲಿ ಜವಾಬ್ದಾರಿಯುತರಾಗಿದ್ದೀರಿ. Then if you do all these things, ಮತ್ತು ಈ ಎಲ್ಲ ಸಂಗತಿಗಳು ನೀವು ಮಾಡುವುದಾದ್ರೆ you too can say what Joshua said. ಮತ್ತು ನೀವು ಸಹ ಯೆಹೋಶುವನ ಜೊತೆಲಿ ಆ ಘೋಷಣೆಯನ್ನು ನೀವು ಮಾಡಬಹುದು. As for me and my house, ನಾನು ನನ್ನ ಕುಟುಂಬಸ್ಥರು ಸೇರಿ we can serve and we will serve. ಮತ್ತು ನಾವು ದೇವರ ಸೇವೆಯನ್ನ ಮಾಡಬಹುದು ಮತ್ತು ನಾವು ಮಾಡುತ್ತೇವೆ. Did you get something? ನಿಮ್ಗೆ ಅರ್ಥ ಆಯ್ತಾ? Did you understand something? ನಿಮ್ಗೆ ಏನಾದರೂ ಅರ್ಥ ಆಯ್ತಾ? Is it easy? ಅದು ಸುಲಭಕರವಾಗಿದೆಯಾ? Is it easy to understand? ಮತ್ತು ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭನಾ? Because God had entrusted our family with the responsibility. ದೇವರು ನಮ್ಮ ಕುಟುಂಬಗಳಿಗೆ ಒಂದು ಜವಾಬ್ದಾರಿಯನ್ನ ಆತನು ಹಾಕಿದ್ದಾನೆ, Let's ಕೊಟ್ಟಿದ್ದಾನೆ. stand up, let's pray. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. Gracious Father, thank you. ಕೃಪೆಯುಳ್ಳ ದೇವರೇ ನಿನಗೆ ವಂದನೆ. Thank you for teaching us from Joshua's life. ಯೆಹೋಶುವನ ಒಂದು ಜೀವಿತದಿಂದ ಕುಟುಂಬದಿಂದ ನಮಗೆ ಕಲಿಸೋದಕ್ಕಾಗಿ ವಂದನೆ. Joshua understood ಮತ್ತು ಯೆಹೋಶುವನಿಗೆ ಅರ್ಥವಾಗಿತ್ತು what was priority, ಮತ್ತು ಆ ಪ್ರಾಮುಖ್ಯತೆಗಳು ಏನಾಗಿವೆ ಎಂಬುದಾಗಿ ಅವನಿಗೆ ಅರ್ಥವಾಗಿತ್ತು. what mattered for him and his house. ಮತ್ತು ಅವನಿಗೂ ಅವನ ಕುಟುಂಬಕ್ಕೆ ಯಾವುದು ಪ್ರಾಮುಖ್ಯವಾಗಿತ್ತು ಎಂಬುದಾಗಿ And ಅರ್ಥವಾಗಿತ್ತು. therefore he said, as for me ಅದಕ್ಕಾಗಿ ಅವನು ಘೋಷಣೆ ಮಾಡಿದ, and my house, ನಾನು ಮತ್ತು ನನ್ನ ಕುಟುಂಬಸ್ಥರು we will serve the Lord. ನಾವು ಯೆಹೋವನನ್ನ ಸೇವೆ ಮಾಡುತ್ತೇವೆ. Today we too have understood God, ಮತ್ತು ಇಂದು ಸಹ ನಾವು ಸಹ ಅರ್ಥ ಮಾಡಿಕೊಂಡಿದ್ದೇವೆ. and we help us God, ಮತ್ತು ನಮಗೆ ನೀನು ಸಹಾಯ that ಮಾಡಿದ್ದೇವೆ. as for me and my house, ಮತ್ತು ನಾನು ಮತ್ತು ನನ್ನ we too will serve you, God. ನಾವು ಸಹ ಜೊತೆಯಲ್ಲಿ ನಿನ್ನ ಸೇವೆಯನ್ನ ಮಾಡುತ್ತೇವೆ ಎಂಬುದಾಗಿ. Help us to be exemplary parents. ಮತ್ತು ಒಂದು ಮಾದರಿಕರ ಉದಾಹರಣೆಯನ್ನು ತೋರಿಸುವಂತ ತಂದೆ ತಾಯಿಗಳಾಗಿ ಆಗಿರುವುದಕ್ಕಾಗಿ ಸಹಾಯ ಮಾಡು. Help us to lead our kids in the ways of the Lord. ದೇವರ ಮಾರ್ಗಗಳಲ್ಲಿ ನಡೆಸುವಂತ ತಂದೆ ತಾಯಿಗಳಿಗೆ ಪೋಷಕರಾಗಿರುವಂತೆ ಸಹಾಯ ಮಾಡು. When each family rises up to the call that you have called, ಮತ್ತು ಪ್ರತಿಯೊಬ್ಬ ತಂದೆ ತಾಯಿಗಳು ಅವರು ಆ ಕರೆಯಲ್ಪಟ್ಟಂತ ಕಾರ್ಯಕ್ಕೆ ಅವರು ನಿರತರಾಗಿರುವಾಗ then the church is ready to fulfill the great commission of reaching the people who are outside. ಮತ್ತು ಆ ರೀತಿಯಲ್ಲಿ ಆ ಕುಟುಂಬಗಳು ಮಾಡುವಾಗ ಮತ್ತು ಸಭೆಯು ಆ ನಶಿಸಿ ಹೋಗುವಂತ ಆ ಜಗತ್ತಿನ ಜನರನ್ನ ರಕ್ಷಿಸಲಿಕ್ಕೆ ಆ ಒಂದು ಮಹಾ ಆದೇಶವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. Bless this church, ಈ ಸಭೆಯನ್ನು ಆಶೀರ್ವದಿಸು. every member of this church. ಪ್ರತಿಯೊಂದು ಸಭಿಕರನ್ನು ಆಶೀರ್ವದಿಸು. May people rise up to serve you in strength, valor and vigor, Father. ಕರ್ತನೇ ಸ್ವಾಮಿ ಮತ್ತು ನಿನಗಾಗಿ ಆ ಒಂದು ಕರ್ತನೇ ಸ್ವಾಮಿ ಹೋರಾಟ ಮಾಡುವುದಕ್ಕಾಗಿ, ಬಲಿಷ್ಠರಾಗಿರುವುದಕ್ಕಾಗಿ, ಯೋಧರಾಗಿರುವುದಕ್ಕಾಗಿ, ಜಯಿಸುವುದಕ್ಕಾಗಿ ಇವರನ್ನು ಸ್ವಾಮಿ ನೀನು ಆಶೀರ್ವದಿಸು. In Jesus' name. ಯೇಸು ನಾಮದಲ್ಲಿ ಬೇಡುತ್ತೇವೆ. Amen. ಆಮೆನ್. ಚಪ್ಪಾಳೆ ಹೊಡಿಬೇಕನ್ಸ್ತದ? ಜೋರಾಗಿ ಹೊಡಿ ಅಂತ ಚಪ್ಪಾಳೆ, ಜೋರಾಗಿ. Praise the Lord. Can we give a round of big appreciation for Pastor? Yeah. ಗಟ್ಟಿಯಾಗಿ ಚಪ್ಪಾಳೆ ತಟ್ಟೋಣ. Okay. Are we ready for the announcements? ಪ್ರಕಟಣೆಗಳನ್ನು ಕೇಳಿಸಿಕೊಳ್ಳೋದಕ್ಕೆ ಸಿದ್ಧರಾಗಿರೋಣ. Is there anybody here who's seated for the first time? ಮತ್ತು ಈ ಸಭೆಗೆ ಮೊದಲನೇ ಸಾರಿ ಇಲ್ಲಿ ಯಾರಾದರೂ ಬಂದಿರುವುದಾದರೆ, If you are, then kindly stand up. We'd like to appreciate you. ಮತ್ತು ದಯಮಾಡಿ ನೀವು ಎದ್ದು ನಿಂತುಕೊಳ್ಳಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. Okay, we'll move on. On Tuesdays, we have the Kalyana Karnataka Park. నిత్య ప్రేమతో
నిత్య రక్షణతో నన్ను రక్షించన్, నిత్య రక్షణతో నన్ను రక్షించన్, ఏకరక్షకుడు యేసే, లోకరక్షకుడు యేసే. నీ చిత్తమును చేయుటకై, నీ పోలికగా నుండుటకై, నీ చిత్తమును చేయుటకై, నీ పోలికగా నుండుటకై, నా సర్వము నీకే అర్పింతును, పూర్ణానందముతో నీకే అర్పింతును. నిత్య రాజ్యములో నన్ను చేర్పించన్, నిత్య రాజ్యములో నన్ను చేర్పించన్, మేఘరథములపై నానై ఉన్నాడు, యేసు రాజుగా నానై ఉన్నాడు. ఆరాధింతును సాష్టాంగం పాడి, ఆరాధింతును సాష్టాంగం పాడి, స్వర్గ రాజ్యములో యేసు సత్య దైవము యేసు. నిత్య ప్రేమతో, నిత్య ప్రేమతో నన్ను ప్రేమించన్, నిత్య ప్రేమతో నన్ను ప్రేమించన్, తల్లి ప్రేమను మించినది, లోక ప్రేమను మించినది. నిన్ను నేను ఎన్నడు విడువను, నిన్ను నేను ఎన్నడు విడువను, నిత్యము నీతోనే జీవింతును, సత్య సాక్షిగా జీవించును. నిత్య రాజ్యములో, నిత్య రాజ్యములో నన్ను చేర్పించన్, యేసయ్య నిత్య రాజ్యములో నన్ను చేర్పించన్, మేఘరథములపై రానై ఉన్నాడు, యేసు రాజుగా రానై ఉన్నాడు. ఆరాధింతును, ఆరాధింతును సాష్టాంగం పాడి, ఆరాధింతును సాష్టాంగం పాడి, స్వర్గ రాజ్యములో యేసు సత్య దైవము యేసు, స్వర్గ రాజ్యములో యేసు. Thank you, Jesus.